This episode is powered by ಇವಾಗ ಬರ್ತಿರೋ ಯೂತ್ಸ್ ನನಗೆ ಅವ್ರದ್ದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಜೆನ್ಜಿ ಕಿಡ್ಸ್ ಏನೇನೇನೋ ಹೇಳ್ತಾರೆ, ಜೆನ್ ಆಲ್ಫಾ ಅವ್ರದ್ದೇನೆಲ್ಲ ಬರುತ್ತೆ, ಸೂಕ್ಷ್ಮತೆಗಳು ಅರ್ಥ ಆಗಲ್ಲ. ಒಂಥರ ಹಿಂಗಿದೆ ಲೈಫ್ ಅವ್ರಿಗೆ. ತುಂಬಾ ಎಲ್ಲಾದ್ರಲ್ಲೂ ಕ್ವಿಕ್ ಅಂತ ಹೇಳ್ತಾರೆ, ಎಲ್ಲಾದ್ರಲ್ಲೂ ಎಮೋಷನಲಿ ಅವ್ರು ಅಷ್ಟು ಕನೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದ್ರೆ ತುಂಬಾ ಜನ ಚೀಪ್ ಆಗಿ ಮಾತಾಡ್ತಿರ್ತಾರೆ. ಹುಡುಗಿರ್ನ ಹಂಗ್ ಟ್ರೀಟ್ ಮಾಡ್ತಾರೆ, ಹುಡುಗಿರ್ನ ಹಿಂಗ್ ಟ್ರೀಟ್ ಮಾಡ್ತಾರೆ, ಅಲ್ಲಿ ಸೇಫ್ಟಿ ಇಲ್ಲ. ವಾಟ್ ಈಸ್ ಯೋರ್ ಟೇಕ್ ಅಬೌಟ್ ಇಟ್? ಸೊ ನಾನು ಆಲ್ಮೋಸ್ಟ್ 6.5 years ಇಂದ ಇದ್ದೀನಿ. ರ್ಯಾಂಡಮ್ ಮೆಸೇಜ್, ರ್ಯಾಂಡಮ್ ಕಾಲ್, ನೀವು ಈ ಪ್ರಾಜೆಕ್ಟಿಗೆ ಒಪ್ಕೊಳ್ಳಿ, ಸರ್ಟೇನ್ ಕಂಡೀಷನ್ಸ್ಗೆಲ್ಲ ಒಪ್ಕೊಳ್ಳಿ, ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ, ನೀವು ಇಲ್ಲಿದ್ದವರು ಹಿಂಗೆ ದುಡ್ಡು ಮಾಡ್ಬೋದು, ಹಂಗೆ ಮಾಡ್ಬೋದು. ಇಲ್ಲ, ನಾನು ದುಡ್ಡು ಮಾಡೋಕ್ಕೆ ಅಷ್ಟೊಂದು ದುಡ್ಡು ಮಾಡೋಕ್ಕೆ ಹಾಗೆಲ್ಲ ಬೇಡ. ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ. ನನ್ನ ಕೆಲಸದಿಂದ ಟ್ಯಾಲೆಂಟಿಂದನೇ ನಾನು ಬರಬೇಕು, ನಾನು ಅದಕ್ಕೋಸ್ಕರ ಏನಲ್ಲ. ಸೊ ಸಿನಿಮಾ ನೀವೇನಾದ್ರು ರಿಸ್ಕ್ ತಗೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ? ಇಲ್ಲ, ತುಂಬಾ ರಿಸ್ಕ್ ತಗೊಂಡ್ ಏನು ಅನ್ಸ್ಲಿಲ್ಲ. ಪಾತ್ರದ ಮೇಲೆ ರಿಸ್ಕ್ ಹಾಕ್ಬೇಕು, ಸ್ವಲ್ಪ ಎಫರ್ಟ್ ಹಾಕ್ಬೇಕು, ಇಲ್ಲಾಂದ್ರೆ ಔಟ್ಪುಟ್ ಬರಲ್ಲ. ಫಿಲ್ಮ್ ಇಂಡಸ್ಟ್ರಿ ಹುಡುಗಿರಿಗೆ ಸೇಫಾ? ಫಿಲಮ್ ಇಂಡಸ್ಟ್ರಿ ನನ್ನ ಪ್ರಕಾರ ಮಿರರ್ ಹಾಗೆ. ನಾವ್ ಹೇಗಿರ್ತೀವಿ ಅದು ಹಾಗೇ ಇರುತ್ತೆ. ಈಗ ನಾವು ಕೆಟ್ಟದ್ ಕೊಟ್ರೆ ಅದು ಕೆಟ್ಟದ್ ಕೊಡುತ್ತೆ. ಇಲೆಕ್ಷನ್ಗೋಸ್ಕರ ಬಂದಿಲ್ಲ, ಪ್ರತಿಭೆನ ತೋರ್ಸಕ್ಕೆ ಹೀರೋಗಳು ಫ್ಯಾನ್ಸ್ ವಾರ್ಸ್ ಎಲ್ಲ ನಡೀತಿರುತ್ತೆ, ಅದೆಲ್ಲ ಬೇಕಾ? ಸುಮ್ಮನೆ ಯಾರು ಬರಲ್ಲ. ಈಗ ನಂದೊಂದು ಸಿನಿಮಾ ರಿಲೀಸ್ ಆಗಿದೆ, 4 ಜನ ಬರ್ತಾರಂದ್ರೆ ಅವ್ರಿಗೇನು ನನ್ನ ಬೆಳೆಸ್ಬೇಕು ಅಂತ ಬರ್ತಾರ, ನನ್ನ ಬೆಳೆಸ್ತಾರ. ಓಕೆ, ಅಪೋಸಿಟ್ ಇರೋರ್ಗು ಬೆಳೆಸ್ಬೇಕು. ಇಲ್ಲ, ನೀನ್ ಮಾತ್ರ ಬೆಳಿಬೇಕು, ಅವ್ರನ್ನ ಬೆಳಿಬಾರ್ದು. ನಾವಿಬ್ರು ಫ್ರೆಂಡ್ಸ್ ಆಕ್ಚುಲಿ. ಅಲ್ಲಿ ಇವ್ರು ಕಿತ್ತಾಡ್ತಾ ಇರ್ತಾರೆ, ನಾವಿಬ್ರು ಆರಾಮಾಗೆ ಇರ್ತೀವಿ. ಸೊ ನೀವು ಆಡಿಯನ್ಸ್ನ ನಿಮ್ಮ ಸಿನಿಮಾ ಥಿಯೇಟರ್ಗೆ ಕರೆದು ಬನ್ನಿ ಅಂತ ಸ್ವಾಗತಿಸ್ಬೇಕು ಅಂದ್ರೆ ಯಾಕೆ? ಈ ಸಿನಿಮಾ ಯಾಕೆ ಸಜೆಷನ್ ಮಾಡ್ತೀನಿ ಈ ಜನ್ರೇಷನ್ಗೆ ಅಂದರೆ, ಎಲ್ಲೋ ಹೇಳಕ್ ಆಗದೆ ಇರೋದು, ಎಲ್ಲೋ ಮುಜುಗರ ಆಗ್ಬೋದು. ರಿಯಲ್ ಲವ್ ಅಂದ್ರೆ ಏನಂತ ತೋರಿಸ್ಕೊಟ್ಟಿದೀವಿ, ಸೆಕ್ಸ್ ಅಂದ್ರೆ ಏನಂತ ತೋರಿಸ್ಕೊಟ್ಟಿದೀವಿ, ಕಾಮಿಡಿ ಅಂದ್ರೆ ಏನಂತ ತೋರಿಸ್ಕೊಟ್ಟಿದೀವಿ. ಸೆಕ್ಸ್ ಎಜುಕೇಶನ್ ಬಗ್ಗೆ ಸಿನಿಮಾ ಆಗಿರ್ಬೋದು, ಅಥವಾ ಇದ್ರ ಸೂಕ್ಷ್ಮತೆಗಳ ಬಗ್ಗೆ ಸಿನಿಮಾಗಳು ಕಾಶಿನಾಥ್ ಸರ್ ಮಾಡ್ತಾ ಇದ್ರು. ಸೊ ಅದು ಬಿಟ್ರೆ ಕನ್ನಡದಲ್ಲಿ ನೀವ್ ಇವಾಗ ಅದ್ ನಿಜವಾಗ್ಲೂ ಖುಷಿ ಆಗ್ತದೆ. ನೀವು ಅಪ್ಪ ಅಮ್ಮನ ಜೊತೆನೆ ಬಂದ್ ನೋಡ್ಬೇಕು ಈ ಮೂವಿನ. ಬರೀ ಯಂಗ್ಸ್ಟರ್ಸ್ ಅಂತ ಹೇಳ್ತಿಲ್ಲ, ನಮ್ಮ ಮೂವಿ ಒಂಥರ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಎಲ್ಲಾ ತರನು ಇದೆ ಇದರಲ್ಲಿ. ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನಿಮ್ಗೂ ಕೂಡ ಒಂದ್ ಖುಷಿ ಸಿಗುತ್ತೆ, ನಾಲೆಜ್ ಸಿಗುತ್ತೆ. ಪ್ಲೀಸ್ ಬನ್ನಿ ನಮ್ ಮೂವಿ ನೋಡಿ. ವೆಲ್ಕಮ್ ಟು ದ ಓಪನ್ ಟಾಕ್ ವಿತ್ ಶ್ರೇಯಸ್ ಸೂರಿ. ಹೊಸ ದಿನ, ಹೊಸ ಎಪಿಸೋಡ್. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ತದೇವತಃ ಅಂತ ಕೇಳಿರ್ತೀರಾ. ಹೆಣ್ಣನ್ನ ಪೂಜೆ ಮಾಡೋ ಒಂದು ಇಂಡಸ್ಟ್ರಿ, ಹೆಣ್ಣನ್ನ ಪ್ರೀತಿ ಮಾಡೋ ಅಂತ ಒಂದು ಇಂಡಸ್ಟ್ರಿ. ಗ್ಲಾಮರ್, ಎಮೋಷನ್ ಎಲ್ಲ ಫೀಲ್ ಮಾಡಿ ನಿಮ್ಮನ್ನ ನಗ್ಸಕ್ಕೆ, ರಂಜಿಸಕ್ಕೆ ವಿ ಆಲ್ ಟ್ರೈ. ಅಂಡ್ ನಮ್ ಜೊತೆ ಇವತ್ತಿದ್ದಾರೆ 2 ಬ್ಯೂಟಿಫುಲ್ ಆಕ್ಟ್ರೆಸಸ್ ಫ್ರಮ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಲೆಟ್ಸ್ ವೆಲ್ಕಮ್ ದೆಮ್. ಹಾಯ್ ನಿಖಿತಾ ಅವರೇ. ಹಲೋ. ಹಾಯ್ ಲಲಿತಾ ಅವರೇ. ಹಾಯ್ ಸರ್. ಸೊ ವೆಲ್ಕಮ್ ಟು ದ ಶೋ. ಫಸ್ಟ್ ಆಫ್ ಆಲ್, ಹೌ ಇಸ್ ಲೈಫ್ ಬಿನ್? ಹೆಂಗಿದೆ? ಇಟ್ಸ್ ಗ್ರೇಟ್, ತುಂಬಾ ಚೆನ್ನಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಹೌ ಇಸ್ ಲೈಫ್ ಬಿನ್ ಫಾರ್ ಯು? ಹೆಂಗ್ ನಡೀತಾ ಇದೆ ಇವಾಗ? 2026 ಹೆಂಗೆ? ತುಂಬಾ ಚೆನ್ನಾಗಿದೆ. 2026ಗೆ ನಮ್ಮ ಸಿನಿಮಾ ಆಚೆ ಬಂದು ಎಲ್ಲರೂ ನೋಡಿ ನಮ್ಮ ಥರನೇ ಅನುಭವ ಮಾಡ್ತಾರೆ ಅಂತ. ಏನ್ ಅನುಭವ ಮಾಡಿದ್ದೀರಾ ನೀವು? ಜೋಕ್ ಆಗಿರ್ಬೋದು, ಚೆನ್ನಾಗಿತ್ತು ಶೂಟಿಂಗ್ ಎಲ್ಲ. ಬೇಗ ಮುಗ್ದೋಯ್ತು. ಅದಕ್ಕೆ ಇವಾಗ್ಲೇ ಬರೋದ್ ಬೇಡ, ಅದು ಆಮೇಲೆ ಬರೋಣ. ತುಂಬಾ ಮುಂದೆ ಹೋಗ್ಬಿಟ್ಟು ತುಂಬಾ ಮುಂದೆ ಹೋಗ್ಬಿಟ್ಟಿದೀರಾ. ಸೊ ಫಸ್ಟ್ ಲೆಟ್ಸ್, ನಿಮ್ಗೆ ಗೊತ್ತಿಲ್ದಿರೋರ್ಗೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋರ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ವಿಲ್ ಸ್ಟಾರ್ಟ್ ವಿತ್ ನಿಖಿತಾ. ನನ್ನ ಹೆಸರು ನಿಖಿತಾ ದೊರ್ತೋಡಿ. ನನ್ನ ಊರು ಮಂಗಳೂರು. ಸೊ ನಾನು ಕಲಾವಿದೆ ಆಗ್ಬೇಕು ಅಂತ ಸಣ್ಣ ವಯಸ್ಸಿಂದನೂ ಆಸೆ ಇತ್ತು. ಬಟ್ ಆದ್ರೆ ಮನೆಯಲ್ಲಿ ಎಜುಕೇಶನ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇದ್ರು. ಸೊ ಅಪ್ಪ ಹೇಳಿದಿಷ್ಟೇ, ಫಸ್ಟ್ ನಿನ್ನ ಎಜುಕೇಶನ್ ಮುಗಿಸು, ದೆನ್ ಯು ಡೂ ವಾಟ್ ಎವರ್ ಯು ವಾಂಟ್ ಅಂತ. ಸೊ ನಾನು MCA ಮುಗಿಸ್ದೆ. ಅದಾದ ನಂತರ ನಾನು ಕೆಲ್ಸಕ್ಕೆ ಹೋಗಲಿಲ್ಲ. ಸೊ ಡೈರೆಕ್ಟಾಗಿ ನಾನು ರಂಗಭೂಮಿ ಕಡೆ ಹೋದೆ. ಸೊ ಸಮಷ್ಟಿ ಅಂತ ನಮ್ದೊಂದು ಟೀಮ್ ಇದೆ ಬೆಂಗಳೂರಿನಲ್ಲಿ. ಒಂದು 7 years ತನಕ ನಾನು ಆಲ್ಮೋಸ್ಟ್ ಇಲ್ಲಿ ತನಕನೂ ಎಲ್ಲ ಶೋಸಲ್ಲೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ನಾನು ಸೀರಿಯಲ್, ಸಿನಿಮಾ, ಆ್ಯಡ್ ಶೂಟ್ಸ್ ಅಂತ ಜರ್ನಿ ಮಾಡ್ತಾ ಇದ್ದೀನಿ. ಈ ಜರ್ನಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಸಿಕ್ಕಾಪಟ್ಟೆ ಇದೆ. ತುಂಬಾ ಕಲಿತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ತನಕ ಮಾಡಿರೋ ಎಲ್ಲ ಪ್ರಾಜೆಕ್ಟ್ಸ್ ಕೂಡ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. TN ಸೀತಾರಾಮ್ ಸರ್ ಇರ್ಬೋದು, ಮನ್ಸೋರೆ ಸರ್ ಇರ್ಬೋದು, ಆ್ಯಂಡ್ ಈಗ ಶ್ರೇಯಸ್ ಸೂರಿ ಅವರು. ಆ್ಯಂಡ್ ಕತೆಗಳು ಅಷ್ಟೇ ಚೆನ್ನಾಗಿ ಸಿಕ್ತು ನನಗೆ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈಗ ನಾನು KM ಚೈತನ್ಯ ಸರ್ ಜೊತೆ ಕೂಡ ವರ್ಕ್ ಮಾಡ್ತಿದ್ದೀನಿ. ವೆರಿ ನೈಸ್. ಸೊ ನಿಮ್ಮ ಅರ್ಲಿ ಲೈಫ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನಾದ್ರು ಒಂದಷ್ಟು ವಿಚಾರ ಹೇಳಬೇಕು, ತಿಳ್ಕೊಬೇಕು ಅಂದರೆ? ಅಪ್ಪ ಏರ್ಫೋರ್ಸಲ್ಲಿ ಇದ್ರು. ಸೊ ಅಪ್ಪ ವೆರಿ ಸ್ಟ್ರಿಕ್ಟ್. ಎಜುಕೇಷನಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್, ತುಂಬ ಡಿಸಿಪ್ಲೈನ್ಡ್. ಮನೆಯಲ್ಲಿ ಆ ಥರ ಒಂದು ವಾತಾವರಣ ಇತ್ತು. ಬಟ್ ಹೀ ಈಸ್ ವೆರಿ ಫ್ರೆಂಡ್ಲಿ. ಅಪ್ಪ ಅಮ್ಮ ಇಬ್ಬರು ಅಷ್ಟೇ. ಬಟ್ ಅಪ್ಪ ಜಾಸ್ತಿ ಫ್ರೆಂಡ್ಲಿ. ಐ ಆಮ್ ಅ ಗುಡ್ ಗರ್ಲ್. ಸೊ ತುಂಬ ನಾಟಿ ಥರ ಏನಿರಲಿಲ್ಲ, ಒಬೀಡಿಯಂಟ್ ಗರ್ಲ್ ಅಂತಲೇ ಹೇಳ್ಬೋದು. ಓಕೆ. ಸೊ ಹೇಳಿ ಲಲಿತಾ ಅವರೇ, ನಿಮ್ಮ ಜರ್ನಿ ಹೆಂಗೆ ಶುರುವಾಯಿತು? ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಿಮ್ಮ ಒಂದು ಸಣ್ಣ ಇಂಟ್ರೊಡಕ್ಷನ್. ಚೈಲ್ಡ್ಹುಡ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸ್ಪೆಷಲ್ ಅಂತ ಏನಿಲ್ಲ ನನಗೆ. ಚೆನ್ನಾಗಿತ್ತು.
ಸಿನಿಮಾ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟ ಏನು ಬಿಡಲಿಲ್ಲ. ನಮ್ಮ ಶ್ರೇಯಸ್ ಸೂರಿ ಸರ್ ಅವ್ರು ಬಂದು ಅವ್ರ ಜೊತೆ ಮುಂಚೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಅದು ಟೇಕ್ ಆಫ್ ಆಯಿತು. ಅಲ್ಲಿಂದ ಈ 1.5ಗೆ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ಅವ್ರು ಹೇಳಿದ್ರು, ಈ ಥರ ಇದೆ ಮಾಡ್ತೀಯಾ, ಇದು ನಿಂಗೆ ಸೂಟ್ ಆಗುತ್ತೆ. ಏನು ಯೋಚನೆ ಮಾಡ್ದಲೇ ಒಪ್ಕೊಂಡೆ. ಅದಕ್ಕಿಂತ ಮುಂಚೆ ಒಂದು ತೆಲುಗು ಪ್ರಾಜೆಕ್ಟ್ ಮಾಡಿದ್ದೆ, ಒಂದು ಸಾಂಗಲ್ಲಿ ಮಾಡಿದ್ದೆ. ಅದಾದಮೇಲೆ ಮತ್ತೆ ಇದು ಕನ್ನಡದಲ್ಲಿ ಫಸ್ಟ್ ಮೂವಿ. ತುಂಬ ಚೆನ್ನಾಗಿತ್ತು ನನ್ನ ಜರ್ನಿ 1.5 ಟೀಮ್ ಜೊತೆ. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ಚೈಲ್ಡ್ಹುಡ್ ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ದಿವಸ ಅವಾಗಿಂದಾನು ಏನಾದ್ರು ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಾ? ಇಲ್ಲ, ಆ ಥರ ಏನಿರಲಿಲ್ಲ. 2016 ಮಿಸ್ ಬೆಂಗಳೂರು ಆಗಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಮಾಡೆಲ್ ಕೆರಿಯರು. ಅದಲ್ಲಿಗೆ ಸ್ಟಾಪ್ ಆಗಿತ್ತು. ಮತ್ತು ಇಲ್ಲಿಂದ ನಚ್ಚಿನ ಮಾಡೋ ಶೂಟಿಂದನೂ ತೆಲುಗಿಂದ ಸ್ಟಾರ್ಟ್ ಆಯಿತು. ದೆನ್ ಕನ್ನಡಗೆ ಈಸಿಯಾಗಿ ಹೀರೋಯಿನ್ ಆಗಿಬಿಟ್ಟೆ ಫಸ್ಟ್ನೇ ಸಿನಿಮಾದಲ್ಲೇ. ಸೊ ಖುಷಿ ಇದೆ, ತುಂಬ ಖುಷಿ ಇದೆ. ಸೊ ನನಗೆ ಏನಂತಂದರೆ ಎವ್ರಿ ಇಯರ್ ಏರ್ಫೋರ್ಸ್ ಒಂದು ಅಸೋಸಿಯೇಷನ್ ಪಾರ್ಟಿ ಎಲ್ಲ ನಡೀತಾ ಇತ್ತು. ಸೊ ನಾನು ಚಿಕ್ಕ ಹುಡುಗಿಯಿಂದ ನನಗೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಪ್ಪ ಎಷ್ಟು ನನ್ನ ಮಗಳು ಸಖತ್ತಾಗಿ ಮಾಡ್ತಾಳೆ ಅಂತ ಹಿ ಯೂಸ್ ಟು ಎನ್ಕರೇಜ್ ಮಿ ಅ ಲಾಟ್. ಅಪ್ಪ ಎನ್ಕರೇಜ್ ಮಾಡ್ತಿದ್ರೆ ಅಂತ ನನಗೆ ಒಳಗಡೆಯಿಂದ ಬೂಸ್ಟ್ ಆಗ್ತಿತ್ತು ಸಿಕ್ಕಾಪಟ್ಟೆ. ಸೊ ಎಲ್ಲ ಫಂಕ್ಷನಲ್ಲೂ ಐ ಯೂಸ್ ಟು ಬಿ ಆನ್ ಸ್ಟೇಜ್, ತುಂಬ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಅವಾಗಲೇ ಒಬ್ಬರು ಅಂಕಲ್ ಹೇಳಿದರು, ಇವಳು ಪಕ್ಕಾ ಹೀರೋಯಿನ್ ಆಗ್ತಾಳೆ ಅಂತ. ಸೊ ಅದು ಎಲ್ಲೋ ಮೈಂಡಲ್ಲಿ ಇತ್ತು ಅನಿಸುತ್ತೆ. ಆ್ಯಂಡ್ ಸ್ಕೂಲಲ್ಲೂ ಅಷ್ಟೇ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾನಿದ್ದೆ. ಅಪ್ಪ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಿದ್ರು, ಅಪ್ಪ ಅಮ್ಮ ಇಬ್ಬರು ಕೂಡ. ಸೊ ಡಿಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಆರ್ ತಾನಾಗ್ತಾನೆ? ಇಲ್ಲ, ಐ ವರ್ಕ್ ಟುವರ್ಡ್ಸ್ ಇಟ್. ನಾನು ವರ್ಕ್ ಮಾಡಿದ್ದೀನಿ. ಬಿಕಾಸ್ ನಾನು MCA ಆದಮೇಲೆ ನನಗೆ ಒಂದು ಫರ್ಮಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ಬಟ್ ಮನೇಲಿ ಆ್ಯಸ್ ಐ ಟೋಲ್ಡ್, ಎಜುಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಸೊ ಈ ಫೀಲ್ಡಲ್ಲಿ ಅಷ್ಟು ನಿಮಗೆ ಯಾರೂ ಪರಿಚಯ ಇಲ್ಲ, ಏನೂ ಇಲ್ಲ. ಸೊ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಏನೋ ಜಾಬ್ ಬಗ್ಗೆ ಎಲ್ಲ. ಸೊ ತುಂಬ ಯೋಚನೆ ಮಾಡಿದ್ರು. ಆ್ಯಂಡ್ ಬೇಡ ಅಂತಲೇ ಫಸ್ಟ್ ಹೇಳಿದ್ದು, ಜಸ್ಟ್ ಲೈಕ್ ಅದರ್ ಪೇರೆಂಟ್ಸ್. ಆಮೇಲಿಂದ ನಾನಿಲ್ಲ ಹೇಳಿದೆ, ನನಗೆ ಫೋಕಸ್ ಇರೋದೇ ಇದ್ರ ಮೇಲೆ, ನನಗೆ ಪ್ಯಾಷನ್ ಇರೋದೇ ಆ್ಯಕ್ಟಿಂಗ್ ಮೇಲೆ. ಸೊ ನಿಮಗೋಸ್ಕರ ನಾನು MCA ಮಾಡಿದ್ದು ಅಷ್ಟೇ. ಸೊ ನನಗೆ ಅದ್ರ ಕಡೆ ಅಷ್ಟು ಒಲವಿಲ್ಲ ಅಂತ ಹೇಳಿದ್ದೆ. ನೋಡು, ಒಂದಿಷ್ಟು ದಿನ ಟ್ರೈ ಮಾಡು, ನಿನಗೆ ನಾನು ನಿರಾಸೆ ಮಾಡೋಕ್ಕೆ ಇಷ್ಟಪಡಲ್ಲ, ಸೊ ಟ್ರೈ ಮಾಡು ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿ ತನಕ ಅವ್ರು ನನಗೆ ಎನ್ಕರೇಜ್ ಮಾಡ್ತಾನೆ ಬಂದಿದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ, ಫ್ಯಾಮಿಲಿ ಫ್ರೆಂಡ್ಸ್ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಅನ್ಸುತ್ತಾ ನೀವು ಇಂಡಸ್ಟ್ರಿಗೆ ಬರಬೇಕಾದ್ರೆ, ಬಂದಾದಮೇಲೆ? ಅಫ್ಕೋರ್ಸ್ ಅವ್ರದ್ದು ನಮಗೆ ಸಪೋರ್ಟ್ ಬೇಕು, ಫ್ಯಾಮಿಲಿಯಿಂದನೂ ಸಪೋರ್ಟ್ ಬೇಕು. ಯಾಕಂದರೆ ನಮ್ಮ ಶೂಟಲ್ಲಿ ಇರಬೇಕಾದ್ರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ವಿ. ಸೊ ಇವಾಗ ಒಂದು ರೆಸಾರ್ಟಲ್ಲಿ ಇದ್ವಿ, 3 days ಅಲ್ಲೇ ಇರಬೇಕಾಗಿ ಬಂತು. ಹಾಗಿದ್ದಾಗ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಸೊ ಅವರು ಓಕೆ ಮಾಡು ಅಂತಿದ್ರೆ ನಮಗೂ ಸ್ವಲ್ಪ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಮನೆಯವ್ರದ್ದು, ಸ್ನೇಹಿತರದ್ದು ಸಪೋರ್ಟ್ ಎಲ್ಲರದ್ದು ಸಪೋರ್ಟ್ ಇದೆ. ಆ್ಯಂಡ್ ಮೋರ್ ಓವರ್ ನಮ್ಮ ಸಿನಿಮಾ ಟೀಮ್ 3 days ಇದ್ರೂ, ಅಷ್ಟು ದಿವಸ ಇದ್ರೂ ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಹೋಪ್ಫುಲಿ ಎಲ್ಲ ಟೀಮ್ಸು ಹಾಗೆ ಇಡೀ ಸಿನಿಮಾನು ಅಷ್ಟೇ ಕಂಫರ್ಟಬಲ್ ಆಗಿ ಎಸ್ ಕೆಲಸ ಮಾಡ್ಕೊಂಬಂದ್ರ ಎಲ್ಲರೂ? ಅದು ಹೇಳಲೇಬೇಕು. ಯಾಕಂದರೆ ಈ ಸಿನಿಮಾ ಸುಮ್ಮನೆ ಇಲ್ಲಿ ಬರ್ತೀವಿ, ಕೆಲಸ ಮಾಡ್ತೀವಿ, ಹೋಗ್ತೀವಿ ಅನ್ನೋ ಥರ ಇರಲಿಲ್ಲ. ಫ್ರಮ್ ದ ಸ್ಕ್ರ್ಯಾಚ್ ಅಲ್ಲಿಂದ ಎಲ್ಲ ಆರ್ಟಿಸ್ಟು ಇದ್ವಿ. ನಾನೇನೋ ನಿಮ್ಮ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೇಳ್ಬಿಟ್ಟಿದ್ದೆ. ಇಂಥ ಸೊ ಈ ಫಿಲ್ಮಲ್ಲಿ ನೀವೇ ಅಂತ ಫಸ್ಟ್ ಕಾಸ್ಟ್ ಆಗಿದ್ದು? ರಿಯಲಿ ನನಗೆ ತುಂಬಾ ಜನಕ್ಕೆ ಆ ವಿಚಾರ ಗೊತ್ತಿಲ್ಲ. ಅದು ಸೀಕ್ರೆಟ್ ಅಲ್ವಾ? ಅಂದ್ರೆ ಯಾವುದೋ ಒಂದು ಮೂವಿ ಆಡಿಷನ್ಗೆ ನಾನು ಹೋಗಿದ್ದೆ. ಆ್ಯಕ್ಚುಲಿ ಇವ್ರನ್ನ ಭೇಟಿ ಮಾಡಿದ್ದೆ ಅಲ್ಲೇ ನಾನು. 1.5 ಶುರು ಆಗೋದಕ್ಕೂ 1 ವರ್ಷದ ಹಿಂದೆ ಅಥವಾ 2 ವರ್ಷದ ಹಿಂದೆನಾ, ಮೇ ಬಿ 3 years ಬ್ಯಾಕ್ ಅನ್ಸುತ್ತೆ. ಅಲ್ಲಿ ನಾನು ಫಸ್ಟ್ ಇವ್ರನ್ನ ಭೇಟಿ ಮಾಡಿದ್ದು. ಇದೇ ಸೀಕ್ವೆನ್ಸ್ ಕೊಟ್ಟಿದ್ರು ನನಗೆ. ಆ್ಯಕ್ಚುಲಿ ಈ 1.5 ಮೂವಿದೆ ಸೀನ್ಸೇ ಕೊಟ್ಟಿದ್ರು. ಸೊ ಅಲ್ಲೇ ಆಡಿಷನ್ ಎಲ್ಲ ಆಗಿತ್ತು. ಬಟ್ ಅದು ಇದೇ ಮೂವಿ ಅಂತ ನನಗೆ ಗೊತ್ತಿರಲಿಲ್ಲ. ಲತಿಕಾ ಈ ರೋಲ್ ಆಗ್ಲೇ ಸೆಲೆಕ್ಟ್ ಆಗಿತ್ತು. ಅವಾಗ ನೀವೇನ್ ಅಂದಿದ್ರಿ? ನಾ ಮಾಡ್ತೀನಿ ಅಂತ ಹೇಳಿದ್ದೆ. ನೆನಪಿಸ್ಲಾ? ಏನ್ ಹೇಳಿದ್ದೆ? ಇಲ್ಲ, ನನಗೆ ಸಿರಿ ಪಾತ್ರ ಬೇಕು. ಕರೆಕ್ಟ್. ನನಗೆ ಸಿರಿ ಪಾತ್ರೆ ತುಂಬಾ ಇಷ್ಟ ಆಗಿತ್ತು. ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಅದೇನೋ ಅವಳದು ಲುಕ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅಲ್ಲ, ಅವಾಗ ನಾನು ಹೇಳ್ತೀನಿ, ಅವಾಗನೇ ಗೊತ್ತಿತ್ತು ಆ ಪಾತ್ರ. ನೀವು ಒಂದ್ ಸ್ವಲ್ಪ ಹೇಳಿದ್ರಿ. ಸೊ ಅವಾಗ ಡೈರೆಕ್ಟರ್ ಮೈಂಡ್ ಅಲ್ಲಿ ಅದೇ ಇತ್ತು, ಲತಿಕಾ ಅನ್ನೋ ಪಾತ್ರಕ್ಕೆ. ಬಟ್ ನಿಮ್ ಮೈಂಡ್ ಅಲ್ಲಿ ಬೇರೆ ಪಾತ್ರ ಮಾಡಬೇಕು. ಆಮೇಲೆ ಸ್ಟಾಪ್ ಆಯ್ತು. ಅದ್ರ ಪಾಡಿಗೆ ನಿಮ್ ಪಾಡಿಗೆ ನೀವು ಜರ್ನಿ ಮುಂದುವರ್ಸಿದ್ರಿ, ನಮ್ ಪಾಡಿಗೆ ನಾವು ಜರ್ನಿ ಮುಂದುವರ್ಸಿದ್ರಿ. ಸೊ ಆಮೇಲೆ ಕಡೆಗೆ ಮತ್ತೆ ಇವತ್ತು ಲತಿಕಾನೇ ಮಾಡಿದ್ರಿ. ಏನ್ ಅನ್ಸ್ತದೆ? ತುಂಬಾ ಖುಷಿ ಇದೆ ನನಗೆ. ಅದು ನನಗೆ ಸಿಗ್ಬೇಕು ಅಂತ ಇತ್ತು ಅನ್ಸುತ್ತೆ. ಸೊ ನನಗೆ ಸಿಕ್ತು. ಅವಿನಾಶ್ ಸರ್ ಜೊತೆ ಇರ್ಬೋದು, ಸೊ ಅವ್ರ ಜೊತೆ ಒಳ್ಳೊಳ್ಳೆ, ಅಂದ್ರೆ ಅಷ್ಟು ದೊಡ್ಡ ಸ್ಟಾರ್ ಜೊತೆ. ಸೊ ಅಷ್ಟು ದೊಡ್ಡ ಸ್ಟಾರ್ ಅವಿನಾಶ್ ಸರ್ ಜೊತೆ ನಾನು ಅವ್ರ ಪರ್ಸನಲ್ ಸೆಕ್ರೆಟರಿ ಆಗಿ ಅಥವಾ ಒಂದು ಆಫೀಸಲ್ಲಿ ಅದೆಲ್ಲ ರೋಲ್ ಮಾಡುವಾಗ ನನಗೂ ಫಸ್ಟ್ ಡೇ ಭಯ ಇತ್ತು. ಬಟ್
ಪಾಪ ಹಿ ಸೋ ನೈಸ್, ತುಂಬ ಚೆನ್ನಾಗಿ ಸರ್ ಮಾತಾಡಿಸ್ತಿದ್ರು. ನನಗೂ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ಅಷ್ಟು ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡುವಾಗ ಐ ಫೀಲ್ ರಿಯಲಿ ಬ್ಲೆಸ್ಡ್. ಅಥವಾ ನೀವು ಮಾಡಿದ ಪಾತ್ರ ನಿಮ್ಗೆ ಹೆಂಗೆ ದೊರಕ್ತು? ನಮ್ಮ ಡೈರೆಕ್ಟರ್ಗೆ ಲಲಿತಾ ಒಳಗಡೆ ಒಂದು ಸಿರಿ ಇದ್ದಾಳೆ ಅಂತ ಹುಡುಕಿದ್ದೆ ಅವ್ರು ಫಸ್ಟ್. ನನಗೆ ಗೊತ್ತಿರಲಿಲ್ಲ ಒಳಗಡೆ ಸಿರಿ ಇದೆ ಅಂತ. ಆ ಇನ್ನೋಸೆಂಟ್ ಕ್ಯಾರೆಕ್ಟರು ಗೊತ್ತಿಲ್ಲ ಅವ್ರು ಎಲ್ಲಿ ನೋಡಿ ಎಲ್ಲಿ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂತ. ಫಸ್ಟ್ ಒಂದು ಫೋಟೋಶೂಟಿಂದ ಅವ್ರು ಅಲ್ಲೇ ಡಿಸೈಡ್ ಮಾಡಿದ್ರಂತೆ ನೀನು ಸಿರಿ ಕ್ಯಾರೆಕ್ಟರ್ ಮಾಡೋಕ್ಕೆ ಕರೆಕ್ಟ್ ಇದೆಯಾ ಅಂತ. ಸೊ ಅಲ್ಲಿಂದ ನನಗೆ ಹೇಳ್ತಾ ಬಂದರು. ಆಮೇಲೆ ಒಂದಷ್ಟು ವರ್ಕ್ಶಾಪು ನಮ್ಮ ಮೂವಿ ಬಗ್ಗೆ, ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಫಸ್ಟ್ ಅವ್ರು ಫಸ್ಟು ನೀನು ಬ್ರೀತ್ ಔಟ್ ಮಾಡಿ ಫಸ್ಟು ನೀನು ಸಿರಿ ಆಗು, ಯು ಆರ್ ನಾಟ್ ಲಲಿತಾ. ಇಲ್ಲಿ ಲಲಿತಾ ಕೂತ್ಕೋಬೇಡ, ಇಲ್ಲಿ ಸಿರಿಯಾಗಿ ಕೂತ್ಕೋ, ಅವಳನ್ನ ಫಸ್ಟು ಇದು ಮಾಡ್ಕೊ, ಅದನ್ನು ಹಿಂಗಿರುತ್ತೆ ನೋಡು, 2 ಜುಟ್ಟಿರುತ್ತೆ ಫೀಲ್ ಮಾಡು, ಹಂಗೆ ಹಿಂಗೆ ಏನೇನೋ ಹೇಳ್ತಾಯಿದ್ರು. ಸೊ ಫಸ್ಟು ಒನ್ ಟೈಮ್ ಅದ್ರೊಳಗಡೆ ಇಳಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು ನನಗೆ. ಸೊ ಇಳ್ದಾದ್ಮೇಲೆ ಮೇಕಪ್ ಹಾಕಿದ ತಕ್ಷಣ ಕ್ಯಾರೆಕ್ಟರ್ ಬಂದ ತಕ್ಷಣ ಹಂಗೆ ಚಿಕ್ಕ ಹುಡುಗಿ ಥರ ಓಕೆ ನಾನು ಹಿಂಗಿದ್ದೀನಿ, ಓಕೆ ನಾನು ಇನ್ನೂ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಥರ ಇರಬೇಕು, ಓಕೆ ಹಿಂಗೆ ಇರಬೇಕು, ಅವ್ರು ನನ್ನನ್ನು ಹಿಂಗೆ ನೋಡಿದ್ದಾರೆ ಅಂದರೆ ಹಿಂಗೆ ಇರಬೇಕು. ಮತ್ತು ಮೇಕಪ್ ಎಲ್ಲ ತೆಗೆದ್ಮೇಲೆ ಆ್ಯಸ್ ಇಟ್ ಈಸ್ ನಾನು ಹೆಂಗಿರ್ತಿದ್ದೆ ಹಾಗೆ ಇರ್ತಿದ್ದೆ. ಸೊ ಅದು ಸಿರಿ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಚೂಸ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ. ಓಕೆ ಅನ್ಸುತ್ತಾ ಇಡೀ ಪಿಕ್ಚರ್ದು ಕಾಸ್ಟಿಂಗ್ ಕರೆಕ್ಟ್? ಯಾ ತುಂಬ ಫೀಲ್ ಇದೆ ಇದ್ರ ಬಗ್ಗೆ. ಮತ್ತು ಈ ಸಿರಿ ಕ್ಯಾರೆಕ್ಟರ್ ಮಾಡಾದ್ಮೇಲೆ ನನಗೇನು ಫೀಲ್ ಆಯಿತು, ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ಬಂದಿದೆ ಈಗ. ನಿಮ್ಗೇನು ಅನಿಸ್ತು? ನಿಮ್ಮ ಫೇವ್ರೇಟ್ ಕ್ಯಾರೆಕ್ಟರ್ ಯಾವುದು ಸಿನಿಮಾಲಿ? ನನಗೆ ಸಿರಿ ಕ್ಯಾರೆಕ್ಟರೇ ತುಂಬ ಇಷ್ಟ ಆಗಿದ್ದು. ನನ್ನ ಕ್ಯಾರೆಕ್ಟರ್ ಕೂಡ ನನಗೆ ಇಷ್ಟನೇ, ಬಟ್ ಅದೇನೋ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಬಿಕಾಸ್ ಫಸ್ಟ್ ಆಡಿಷನ್ ಟೈಮಲ್ಲಿ ಇಷ್ಟ ಆಗಿತ್ತಲ್ಲ. ಸೊ ಅಮನ್ ಸರ್ ಕ್ಯಾರೆಕ್ಟರ್ ಇಷ್ಟ ಆಯಿತು, ಅನಂತು ಸರ್ ಕ್ಯಾರೆಕ್ಟರು ಇಷ್ಟ ಆಯಿತು. ಅದಕ್ಕೆ ಮತ್ತೆ ಬರ್ತೀನಿ ಆಮೇಲೆ. ಎಲ್ಲರದು ಚೆನ್ನಾಗಿದೆ, ಜಾಸ್ತಿ ಸಿರಿ ಚೆನ್ನಾಗಿದೆ. ನಿಮಗೆ ನಿಮ್ಮ ಸಿನಿಮಾ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಿಮ್ಗೆ ಯಾವ್ಯಾವ ಪಾತ್ರಗಳು ವಾವ್ ಅನಿಸ್ತು? ತುಂಬ ಇಷ್ಟ ಆಗಿದ್ದು ನಮ್ಮ ಹೀರೋ ಕ್ಯಾರೆಕ್ಟರು. ಅದಾದಮೇಲೆ ಅವ್ರ ತಮ್ಮನ ಕ್ಯಾರೆಕ್ಟರು, 1.5 ಕ್ಯಾರೆಕ್ಟರ್ ತುಂಬ ಲೈಕ್ ಆಯಿತು. ಅದ್ರ ಬಗ್ಗೆ ಹೇಳಬೇಕಾದ್ರೆ ಜನಗಳಿಗೆ ಇದನ್ನು ಹೇಗೆ ತೋರಿಸ್ತಾರೆ ಇವರು, ಹೇಗೆ ಮೇಕಿಂಗ್ ಮಾಡ್ತಾರೆ ಅನ್ನೋ ಡೌಟ್ಸ್ ತುಂಬ ಇತ್ತು ನನಗೆ. ಸಿನಿಮಾ ಎವ್ರಿ ಡೇ ಹೋಗ್ತಾ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ವೇ ಚೆನ್ನಾಗಿದೆ, ಇದು ಅರ್ಥ ಆಗುತ್ತೆ ಎಲ್ಲ ಆಡಿಯನ್ಸ್ಗೂ, ಇದು ಅರ್ಥ ಆಗಬೇಕು ಆ್ಯಕ್ಚುಲಿ ಈ ಥರದೊಂದು ಸಿನಿಮಾ ಬರಬೇಕು ಅಂತ ಇನ್ನೂ ಜಾಸ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿತ್ತು ಸಿನಿಮಾಗೋಸ್ಕರ. ವೆರಿ ನೈಸ್. ಎಸ್ಪೆಷಲಿ ಇದು 1.5 ಸಿನಿಮಾ ನನಗೆ ಕಾನ್ಸೆಪ್ಟ್ ಕೇಳಿದಾಗ್ಲೇ ತುಂಬ ಯುನೀಕ್ ಆಗಿದೆಯಲ್ಲ ಇದೆಲ್ಲ. ಬಾಲಿವುಡಲ್ಲೆಲ್ಲ ಯೂಶಲಿ ಇದನ್ನೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ನೋಡ್ತಾ ಇರ್ತೀವಿ ನಾವು. ಈಗ ನಮ್ಮಲ್ಲಿ ಮಾಡಿದ್ರೆ ಇದನ್ನು ತಗೊಳ್ತಾರಾ ಅಂತ ಒಂದು ಪ್ರಶ್ನೆ ಬಂತು. ಬಟ್ ಇಲ್ಲ, ನಾವು ಕೊಟ್ಟರೆ ತಾನೇ ತಗೊಳ್ತಾರೆ ಜನ, ನಾವು ಕೊಡ್ದೇನೆ ಅವ್ರು ತಗೊಳ್ತಾರಾ ಇಲ್ವಾ ಅಂತ ನಾವು ಹೇಗೆ ಗೆಸ್ ಮಾಡೋಕ್ಕಾಗುತ್ತೆ. ಸೊ ನನಗೆ ನೀವು ಕಾನ್ಸೆಪ್ಟ್ ಹೇಳ್ದಾಗಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಇದು ಸುಮ್ಮನೆ ಅಲ್ಲ, ಇದರಲ್ಲೊಂದು ಮೆಸೇಜ್ ಇದೆ. ನೀವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆ ಮೆಸೇಜ್ ಏನು ಅಂತ. ಪ್ಲೀಸ್ ನಮ್ಮ ಸಿನಿಮಾ ನೋಡಿ. ಆ ಮೆಸೇಜ್ ಇದ್ದಿದ್ದಕ್ಕೆ ನನಗೆ ಜಾಸ್ತಿ ಇಷ್ಟ ಆಗಿತ್ತು. ಆ್ಯಂಡ್ ಯೂನಿಕ್ ಬಿಕಾಸ್ ಇವಾಗ ಬರ್ತಾ ಇರೋ ಯೂತ್ಸ್ಗೆ ದೇ ಶುಡ್ ವಾಚ್ ದಿಸ್. ಎಸ್, ಕರೆಕ್ಟಾಗಿದೆ ಮೂವಿ. ಯಾಕೆ ಇವಾಗ ಬರ್ತಿರೋ ಯೂತ್ಸ್ಗೆ ಏನಾಗಿದೆ? ಇವಾಗ ಬರ್ತಿರೋ ಯೂತ್ಸು ನನಗೆ ಅವ್ರದ್ದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಜೆನ್ಸಿ ಕಿಡ್ಸ್ ಏನೇನೇನೋ ಹೇಳ್ತಾರೆ, ಜನ್ ಆಲ್ಫಾ ಅವ್ರದ್ದೇನೆಲ್ಲ ಬರುತ್ತೆ, ಸೂಕ್ಷ್ಮತೆಗಳು ಅರ್ಥ ಆಗಲ್ಲ. ಒಂಥರ ಹಿಂಗಿದೆ ಲೈಫ್ ಅವ್ರಿಗೆ. ತುಂಬ ಎಲ್ಲದರಲ್ಲೂ ಕ್ವಿಕ್ ಅಂತ ಹೇಳ್ತಾರೆ, ಎಲ್ಲದರಲ್ಲೂ. ಮತ್ತೆ ವಿಭಿನ್ನತೆ ಬೇಕು, ಮತ್ತೆ ಎಮೋಷ್ನಲಿ ಅವ್ರು ಅಷ್ಟು ಕನೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗೆ ಕನೆಕ್ಟ್ ಆಗ್ತಾರೆ. ಸೊ ಇದು ಬರೀ ಯಂಗ್ ಜನ್ರೇಷನ್ಗೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಯಂಗ್ ಜನ್ರೇಷನ್ ಅವ್ರಿಗೆ ಜಾಸ್ತಿ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಎಲ್ಲರಿಗೂ ಇದು ಸೀಮಿತವಾಗಿರುತ್ತೆ. ಸೊ ನಿಮಗೆ ಏನು ಭಯ ಆಯಿತು ಸ್ಕ್ರಿಪ್ಟ್ ಫಸ್ಟ್ ಟೈಮ್ ಕೇಳಿದಾಗ? ನಿಮಗೆ ಏನು ಅರ್ಥ ಆಯಿತು ಈ ಸ್ಕ್ರಿಪ್ಟಿಂದ ಸ್ಟಾರ್ಟಿಂಗಲ್ಲಿ? ಏನೂ ಭಯ ಆಗಲಿಲ್ಲ, ಒಳ್ಳೆ ಸಿನಿಮಾ ಅಂತ ಅನಿಸ್ತು. ತುಂಬ ಯೂನಿಕಾಗಿ ಬರ್ತಿದೆ, ಓಕೆ ಮಾಡೋಣ ಅಂತ ಹೇಳಿ. ಸೆಕ್ಸ್ ಎಜುಕೇಷನ್ ಬಗ್ಗೆ ತಿಳಿಸ್ಕೊಡೋಕೆ ಬರ್ತಿದ್ದೀವಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಅಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ಈಸಿ ಅಲ್ಲ ಸೆಕ್ಸ್ ಬಗ್ಗೆ ಮಾತಾಡೋದು, ಸೆಕ್ಸ್ ಎಜುಕೇಷನ್ ಬಗ್ಗೆ ಮಾತಾಡೋದು. ಸೊ ಅದನ್ನು ಸೂಕ್ಷ್ಮವಾಗಿ ಒಂದು ಮೂವಿ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ಎಲ್ಲರಿಗೂ ರೀಚ್ ಆಗುತ್ತೆ. ಬಿಕಾಸ್ ಈ ಥರ ಸಿರಿಯವ್ರು ಹೇಳ್ದಾಗೇನೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಸಿನಿಮಾ ಆಗಿರ್ಬೋದು, ಅಥವಾ ಇದ್ರ ಸೂಕ್ಷ್ಮತೆಗಳ ಬಗ್ಗೆ ಸಿನಿಮಾಗಳು ಕಾಶಿನಾಥ್ ಸರ್ ಮಾಡ್ತಾ ಇದ್ರು. ಸೊ ಅದು ಬಿಟ್ರೆ ಕನ್ನಡದಲ್ಲಿ ನೀವಿವಾಗ ಅದು ನಿಜವಾಗ್ಲೂ ಖುಷಿ ಆಗ್ತಿದೆ. ಸೊ ಆಗ ಕಾಶಿನಾಥ್ ಸರ್ ತೋರಿಸಿದ್ದು ಬೇರೆ ಸ್ಟೈಲ್, ಆ ಸ್ಟೈಲಲ್ಲಿ ಇವಾಗ ತೋರಿಸಿದ್ರೆ ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಮಗೆ. ಸೊ ಈಗ ಜನರೇಷನ್ಗೆ ಯಾವ ಸ್ಟೈಲ್ ಬೇಕು ಆ ಥರ ತೋರಿಸಿದೀವಿ. ಅಷ್ಟಂತೂ ನಾವು ಭರವಸೆ ಕೊಡ್ಬೋದು ಕಾಶಿನಾಥ್ ಸರ್ ನೋಡಿ. ಸೊ ನಿಮ್ಮ ಪಾತ್ರ ನೀವು ವೆನ್ ಯು ಟುಕ್ ಆಫ್, ನೀವು ಸ್ಟಾರ್ಟ್ ಮಾಡಿದಾಗಿಂದ ನಿಮಗೆ ಪರ್ಸ್ನಲಿ ಏನಾದ್ರು ಫಿಯರ್ಸ್ ಇತ್ತಾ? ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಈ ಥರ ಒಂದು ಪಾತ್ರ? ಯಾಕೆಂದರೆ ನಿಮ್ದು ಒಂದು ಬೋಲ್ಡ್ ಪಾತ್ರ. ಸೊ ಹೌ ಡಿಡ್ ಯು ಮ್ಯಾನೇಜ್? ಅದಕ್ಕೆ ನೀವೇನು ಪ್ರಿಪ್ರೇಷನ್ ಮಾಡಿದ್ರಿ? ಶೂಟಿಂಗ್ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ? ನಾನು ಟು ಬಿ ಹಾನೆಸ್ಟ್ ಪ್ರಿಪ್ರೇಷನ್ ಅಂತ ಏನು ಜಾಸ್ತಿ ಮಾಡಲಿಲ್ಲ. ಸಿನಿಮಾಗೆ ಏನು ಮಾಡಿಲ್ಲ, ಏನು ಆ ಥರದ್ದೇನು ಮಾಡಿಲ್ಲ. ಐ ವಾಸ್ ಇನ್ ಪ್ರೆಸೆಂಟ್ ಅಷ್ಟೇ.
ಆ ಟೈಮಲ್ಲಿ ಆ ಕ್ಯಾರೆಕ್ಟರ್ ಆಗಿ ಏನು ಹೇಗೆ ರಿಯಾಕ್ಟ್ ಮಾಡಬೇಕು ನಾನು ಅಷ್ಟೇ ಮಾಡ್ತಾ ಇದ್ದೆ. ಇನ್ಪುಟ್ಸ್ ಚೆನ್ನಾಗಿ ಡೈರೆಕ್ಟರ್ ನೀವು ಕೊಡ್ತಾ ಇದ್ರಿ. ಆ ಪಾತ್ರ ಹೇಗಿರುತ್ತೆ, ಹೇಗಿರಬಹುದು, ಅದ್ರ ಕಂಪ್ಲೀಟ್ ಒಂದು ಡಿಸ್ಕ್ರಿಪ್ಷನ್ ನೀವು ಹೇಳಿರೋದ್ರಿಂದ ನನಗೆ ಆ ಪ್ರೆಸೆಂಟಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ನಾನು ಅಷ್ಟೇ ಮಾಡ್ತಾ ಇದ್ದೆ. ಹೌದು, ಸ್ವಲ್ಪ ಬೋಲ್ಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹಿಂಜರಿಕೆ ಇತ್ತು, ಅಂದರೆ ಜನ ಹೇಗೆ ತಗೋತಾರೋ ಅಂತ ಅಷ್ಟೇ, ಬೇರೇನೂ ಅಲ್ಲ. ನಾನು ಎಲ್ಲವನ್ನೂ ಅನೀಸಿ ಅಥವಾ ಅಸಹ್ಯ ಅಥವಾ cheap ಇಲ್ಲ, ಅಂತ ಎಲ್ಲೂ ಬಿಕಾಸ್ ಅನ್ಸಿಲ್ವಾ? ಆಸ್ ಅನ್ ಆಕ್ಟರ್ ಮತ್ತೆ ಥಿಯೇಟ್ರಲ್ಲೂ ನಾವು ಕಲ್ತಿರೋದ್ರಿಂದ ಅದು ಪಾತ್ರದಾಗೆ ನಾವು ನೋಡಬೇಕು. ಬೇರೆ ಥರ ಎಲ್ಲ ನೋಡ್ತಾ ಕೂತ್ಕೊಂಡ್ರೆ ಅದು ಪಾತ್ರ ಅಲ್ಲ, ಅಥವಾ ಅದು ಆ್ಯಕ್ಟರ್ ಆಗೋಕ್ಕಾಗಲ್ಲ. ಸೊ ಮತ್ತು ಟೀಮ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿತ್ತು. ಈಗ ನಮಗೆಲ್ಲೋ ಒಂದು ಕಡೆ ಆ ಥರ ಸೆಟ್ಟಲ್ಲೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ತಾ ಇದ್ದಾರೆ ಅಂದಾಗ ನಮಗೂ ಅನ್ಸುತ್ತಪ್ಪ ಇದು ಏನಪ್ಪ ಹಿಂಗೆ ಅಂತ. ಬಟ್ ಇಲ್ಲ, ಎಲ್ರಿಗೂ ಏನಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು, ಕೆಲಸ ಚೆನ್ನಾಗಾಗಬೇಕು. ಇವಾಗ ಈ ಸೀನ್ ಹಿಂಗಿದೆ ಅಂದರೆ ಇದರಲ್ಲಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಬರಬೇಕು, ಇದು ಎಮೋಷನ್ಸ್ ಜನರಿಗೆ ಕನೆಕ್ಟ್ ಆಗಬೇಕು. ಇಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ನನಗೆಲ್ಲೂ ಮುಜುಗರ ಆ ಥರ ಏನೂ ಅನಿಸ್ತಾ ಇರಲಿಲ್ಲ. ನನಗಿಷ್ಟ, ನಾನು ಮಾಡ್ತಿರೋ ಸೀನು ಕನ್ವೆ ಆಗಬೇಕು ಆ್ಯಂಡ್ ಡೈರೆಕ್ಟರ್ಗೆ ಓಕೆ ಆಗಬೇಕು, ಇಷ್ಟೇ ನನ್ನ ತಲೆಯಲ್ಲಿದ್ದಿತ್ತು. ನಿಮಗೆ ನೀವು ಯಾವ ಥರ ಪ್ರಿಪ್ರೇಷನ್ಸ್ ಮಾಡಿದ್ರಿ, ನೀವೇನೇನು ಮಾಡಿದ್ರಿ ಸಿರಿ ಪಾತ್ರ ಮಾಡೋಕ್ಕೆ ಮುಂಚೆ? ನಿಮಗೇನಾದ್ರು ಒಂದು ಭಯ ಇತ್ತಾ? ಭಯ ಏನಿರಲಿಲ್ಲ. ಸಿರಿ ಕ್ಯಾರೆಕ್ಟರ್ ಬಗ್ಗೆ ಅದೇ ಹೇಳ್ದಂಗೆ ನಮ್ಮ ಡೈರೆಕ್ಟರ್ ಸರ್ ತುಂಬ ವರ್ಕ್ಶಾಪ್ ತೊಗೊಂಡ್ರು ನನಗೆ. ಸ್ಪೆಷಲಿ ನಾನು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಬಟ್ ಏನೋ ಒಂದು ತುಂಬ ಎಫರ್ಟ್ ಹಾಕಿದ್ದು ನಮ್ಮ ಡೈರೆಕ್ಟರ್ ಸರ್. ಮಾಡ್ಬೇಕು, ನೀನು ಇದನ್ನು ಮಾಡಲೇಬೇಕು, ಆಗತ್ತೆ ನಿನ್ನ ಕೈಲಿ ಅಂತೇಳಿ. ಸೊ ಆ ಪ್ರಕಾರವಾಗಿ ತುಂಬ ವರ್ಕ್ಶಾಪ್ಸು, ಆಮೇಲೆ ಡೇ ಆ್ಯಂಡ್ ನೈಟು ವೀಡಿಯೋ ಕಾಲಲ್ಲಿ ವರ್ಕ್ಶಾಪು, ಇವಾಗ ಮಾಡು ಆಗತ್ತೆ ನಿನ್ನ ಕೈಲಿ ಮಾಡು. ಸೊ ಇಷ್ಟೊಂದು ಎಫರ್ಟ್ಸ್ ಎಲ್ಲ ಹಾಕಿದ್ದು ವರ್ಕ್ಶಾಪ್ ಮುಖಾಂತರ ಚೆನ್ನಾಗಿ ಬಂತು ಮೂವಿ. ಒಂದು ನಮ್ಗೇನು ಬೇಕಿತ್ತಲ್ಲ ಲಾಸ್ಟಲ್ಲಿ, ಸಡನ್ನಾಗಿ ಓಕೆ ಈಗ ಚಾನ್ಸ್ ಸಿಕ್ಕಿದೆ, ನೀನು ಸಿರಿ ಕ್ಯಾರೆಕ್ಟರ್ ಬಂದು ಮಾಡಿಬಿಡು, ಮಾಡೋಕ್ಕೆ ಆಗಲ್ಲ. ಎಸ್ಪೆಷಲಿ ಈ ಕ್ಯಾರೆಕ್ಟರ್, ಸಿರಿ ಕ್ಯಾರೆಕ್ಟರ್, ಅದಕ್ಕೆ ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಿತ್ತು. ಅದಕ್ಕೆ ನನಗೆ ನಮ್ಮ ಡೈರೆಕ್ಟರ್ ಸರ್ದು ಹೆಲ್ಪ್ ಬೇಕಾಯಿತು, ಆ ಎಫರ್ಟ್ ಬೇಕಾಯಿತು. ಒಂದು ಸಖತ್ತಾಗಿರೋದು ಏನೋ ಒಂದು ಆ್ಯಕ್ಟ್ ಕೊಟ್ಟಿದ್ದೀನಿ ಅದು ಸಿರಿ ಕ್ಯಾರೆಕ್ಟರ್ಗೆ ಅಂದರೆ ಅದೆಲ್ಲ ಅದೇ ವರ್ಕ್ಶಾಪು ನಮ್ಮ ಡೈರೆಕ್ಟರ್ ಅಂದರೆ ಮಾಡಿಸಿರೋದು. ಸಿರಿ ಹೇಳ್ದ ಹಾಗೇನೆ ನಮಗಿದು ಇವತ್ತು ಸ್ಕ್ರಿಪ್ಟ್ ಕೊಟ್ಬಿಟ್ಟು ನಾಳೆ ಶೂಟ್ ಇದೆ ಬನ್ನಿ ಆ ಥರ ಅಲ್ಲ ಇದು. ಸೊ ಆವಾಗಲೇ ಹೇಳ್ದ ಹಾಗೆ ಫ್ರಮ್ ದ ಸ್ಕ್ರಾಚ್ ನಾವು ವರ್ಕ್ ಮಾಡಿದ್ದೀವಿ. ಎಲ್ಲರೂ ಒಂದು ಫ್ಯಾಮಿಲಿ ಥರ ಕುತ್ಕೊಂಡು ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು, ಸ್ಕ್ರಿಪ್ಟ್ ರೀಡಿಂಗ್ ಮಾಡಿಕೊಂಡು ಆಫೀಸಲ್ಲಿ. ನೀವು ಗರ್ಲ್ಸ್ ಎಲ್ಲ ಸೇರಿ ಊಟ ಮಾಡೋದು, ಊಟ ಬಡಿಸೋದು ಒಂದ್ಸಲ ಎಲ್ಲ ಮಾಡ್ತಿದ್ರಿ ಅಂದ್ರೆ ಅಂತ. coordination ಬೇಕಲ್ವಾ? ಸುಮಾರು ಸಲ ಟೊಮೆಟೊ ಬಾತ್ ಪಲಾವ್ ಮಾಡಕ್ ಹೋಗೋದು ಟೊಮೆಟೊ ಬಾತ್ ಆಗಿದೆ. ಆರ್ಟಿಸ್ಟ್ ಮಧ್ಯೆ ಕೋಆರ್ಡಿನೇಷನ್ ಬೇಕು ಏನೇನೋ. ಅಂದ್ಬಿಟ್ಟು. ಸೊ ಯಾಕಂದ್ರೆ ನನಗೂ ಅವಳು ಯಾರಂತ ಗೊತ್ತಿಲ್ಲ, ಅವರಿಗೂ ನಾನು ಯಾರಂತ ಗೊತ್ತಿಲ್ಲ. ಸೊ ಆ So, ಇವಾಗ ಕೋಆರ್ಡಿನೇಷನ್ ಚೆನ್ನಾಗಿ ಪರಿಚಯ ಇದೆಯಾ? ಇವಾಗ ಚೆನ್ನಾಗಿ ಪರಿಚಯ ಇದೆ. ಆಲ್ಮೋಸ್ಟ್ ತುಂಬಾ ದಿನ ಆಯ್ತಲ್ಲ. ಸೊ ಒಳ್ಳೆ ಬಾಂಡಿಂಗ್ ಏನಕ್ಕೆ ತುಂಬಾ ದಿನ ಒಂದೇ ತಂಡ ಅಂದ್ಮೇಲೆ ಟಚ್ ಅಲ್ಲಿ ಇರ್ಬೇಕಲ್ವಾ? ಇದೀವಿ. ಎಷ್ಟು ಬೇಕು ನಾವು ಅಂದ್ರೆ ನಿಮ್ ಪಾತ್ರದ ಬಗ್ಗೆ, ಈಗ ಅವ್ರಿಗೆ ನಾವು ಅವ್ರ ಪಾತ್ರದ ಬಗ್ಗೆ ಯಾವಾಗ್ಲೂ ನಿಮ್ಗೆ ಆ touch- ಥರ ಎಲ್ಲ ಏನಿಲ್ವಾ? ಹಂಗೆಲ್ಲ ಏನಿಲ್ಲ. ಆ ಕೋಆರ್ಡಿನೇಷನ್ ಚೆನ್ನಾಗಿದೆ. ಆಸ್ ಅ ಫ್ಯಾಮಿಲಿಯಾಗಿ ನಾವು ವರ್ಕ್ ಮಾಡಿದೀವಲ್ವಾ. ಹ್ಮ್. ಸೊ ಹಾಗಾಗಿ ನಮಗೆ ಇಬ್ರು ಮೈಂಡಲ್ಲೂ ಅದೇ ಇದ್ದಿದ್ದು, ಇದು ಚೆನ್ನಾಗಿ ಬರಬೇಕು, ನಾಳೆ ಈ ಸೀನ್ ಇದೆ, ಇದು ಚೆನ್ನಾಗಿ ಬರಬೇಕು. ಮತ್ತು ನಂಗೆ ಸಿರಿದು ಹೋಮ್ವರ್ಕ್ ಏನು ಇಷ್ಟ ಆಗ್ತಿತ್ತು ಅಂದರೆ ಅವಳು ತುಂಬ ಡೀಟೇಲ್ಡಾಗಿ ವರ್ಕ್ ಮಾಡ್ತಿದ್ಲು. ಅವಳದು ಕೆಲವೊಂದು ಕಾಸ್ಟ್ಯೂಮ್ ಹಿಂಗೆ ಇರಬೇಕು ಅಂತ ಡೈರೆಕ್ಟರ್ ಹೇಳಿದರು. ಸೊ ಹಾಗಾಗಿ ಅವಳು ಒಂದು ಸಣ್ಣ ನೇಲ್ ಪಾಲಿಶಿಂದ ಹಿಡಿದು ಒಂದು ಚಿಕ್ಕ ಅಂಗಡಿಗೆ ಹೋಗಿ ಆ ಆಕ್ಸೆಸರೀಸ್ನೆಲ್ಲ ಹುಡುಕ್ತಾ ಇದ್ಲು. ಎಲ್ಲೋನೇ ಬೇಕು, ಎಸ್, ಹಂಗೇ ಬೇಕು, ಹಿಂಗೇ ಬೇಕು ಅಂತ. ಅದು ನನಗೆ ಅವಳಲ್ಲಿ ಇಷ್ಟ ಆಗುತ್ತೆ. ನಿಮ್ಮ ಕಾಸ್ಟ್ಯೂಮ್ಸು, ನಿಮ್ಮ ಸ್ಟೈಲಿಂಗು, ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀವಿ? ನನ್ನ ಕಾಸ್ಟ್ಯೂಮು ತುಂಬ ಚೆನ್ನಾಗಿತ್ತು. ಸೊ ಆ್ಯಸ್ ಅ ಮಾಡ್ ಹುಡುಗಿ ಒಂದು ಆಫೀಸಲ್ಲಿ ನಾನೇ ಬೇಬ್ ಥರ ಇತ್ತು, ಚೆನ್ನಾಗಿತ್ತು ನಂದು. ಸೊ ಇವಳು ಕೂಡ ನನಗೆ ಇನ್ಪುಟ್ಸ್ ಕೊಡ್ತಾ ಇದ್ಲು ಸಮ್ಟೈಮ್ಸ್. ನಿಮ್ಗೇನು ಅನಿಸ್ತು ನಿಮ್ಮ ಪಾತ್ರದ ಬಗ್ಗೆ? ಆಮೇಲೆ ಓವರ್ ಆಲ್ ಸಿನಿಮಾ ಪಾತ್ರಗಳ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅದ್ರ ಬಗ್ಗೆ. ಮೇಕಪ್ ಬಗ್ಗೆ ಹೇಳಬೇಕಂದ್ರೆ ಒಂದು ಇನ್ಸಿಡೆಂಟ್ ನಮ್ಮ ಡೈರೆಕ್ಟರ್ ಸರ್ ಜೊತೆ ಆಗಿದ್ದು. ನಾನೇನು ಮಾಡಿದ್ದೆ, ಓನಾಗಿ ಮೇಕಪ್ ಮಾಡ್ಕೊಂಡು, ಸಿರಿ ಕ್ಯಾರೆಕ್ಟರ್ ಅಂದರೆ ಫುಲ್ ಡಾರ್ಕ್ ಇರುತ್ತಲ್ಲ ಅಂತ ಫುಲ್ ಡಾರ್ಕ್ ಮೇಕಪ್ ಮಾಡ್ಕೊಂಡು ಹೋಗಿ ನಿಂತ್ಕೊಂಡು ಓಕೆ ನಾ ಮೇಕಪ್ ಅಂದರೆ ಅವರು ಯಾಕೆ ಹಿಂಗೆ ಮಾಡ್ಕೊಬಂದಿದ್ಯಾ, ಡಾರ್ಕ್ ಆಗಿರೋರು ನೋಡಿದ್ರೆ ಅವ್ರಿಗೆ ಹರ್ಟ್ ಆಗಲ್ಲ, ನಿನ್ಗೆ ಇದು ಅರ್ಥ ಆಗಲ್ವಾ, ಏನು ನೀನು ಡಾರ್ಕಾಗಿ ತೋರಿಸೋ ಅವಶ್ಯಕತೆ ಇಲ್ಲ. ಓಕೆ ಅಗ್ಲಿ ಕ್ಯಾರೆಕ್ಟರ್ ಅಂದರೆ ಈ ಥರ ಎಲ್ಲ ತೋರಿಸಲ್ಲ. ಈಗ ನೀನು ಡಾರ್ಕಲ್ಲಿ ಇವಾಗ ನೀನು ನೋಡಿದಾಗ ಅವ್ರು ಬೇಜಾರಾಗ್ತಾರಲ್ವ, ಅದನ್ನು ಅಂದರೆ ಅದರಿಂದನೂ ಪಿಕ್ ಮಾಡಿದ್ರಲ್ಲ, ಅಂದರೆ ಇದಲ್ಲ ಈ ಥರ ಇರುತ್ತೆ ಅಂತ. ಸೊ ಅದಕ್ಕೆ ಎಫೆಕ್ಟ್ ಕೊಡಬೇಕಂದ್ರೆ ಇವ್ರು ಹೇಳ್ದಂಗೆ ಒಂದು ಸಣ್ಣ ಒಂದೊಂದು ಪಿನ್ ಕೂಡ ಹೋಗಿ ಒಂದು ಶಾಪಲ್ಲಿ ಅಂತೂ ಸಿಕ್ಕಲಿಲ್ಲ. ಇಡೀ ವಿಜಯನಗರ್ ಫುಲ್ ಸ್ಟ್ರೀಟ್ ಹುಡುಕ್ಬಿಟ್ಟು ಹೋಗಿ ಒಂದೊಂದೊಂದೊಂದು ಪಿಕ್ ಮಾಡ್ಕೊಂಡು ತೊಗೊಂಡು ಬಂದಿರೋದು. ಸೊ ಖುಷಿ ಇತ್ತು ನನಗೆ ಶಾಪ್ ಮಾಡಬೇಕಾದ್ರೆ, ವೇರ್ ಮಾಡಬೇಕಾದ್ರೆ, ಹಾಕ್ಕೊಳ್ಬೇಕಾದ್ರೆ, ಆ ಕ್ಯಾರೆಕ್ಟ್ರಿಗೆ ಇಳಿಬೇಕಾದ್ರೆ, ಆ ಮೇಕಪ್ ಮಾಡಬೇಕಾದ್ರೆ ನಾನು
ಕ್ಯಾಮ್ರಾ ಮುಂದೆ ನಟಿಸ್ಬೇಕಾದ್ರೆ ಸಿರಿಯಿಂದ ಟ್ರಾನ್ಸ್ಫಾರ್ಮೇಷನ್ ಸೀನು. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಎಂಜಾಯ್ ಮಾಡಿಕೊಂಡೇ ಮಾಡಿದ್ದೀವಿ. ಎಲ್ಲೂ ಒಂದು ಕಡೆ ಪ್ರಾಬ್ಲಮ್ ಕಷ್ಟ ಆಗ್ತಿದೆ ಯಾಕೆ ಮಿಡ್ ನೈಟ್ 3 o'clockಗೆಲ್ಲ ಹೋಗ್ಬಿಟ್ಟು ಪೂಲಲ್ಲಿ ಇತ್ತು ಸೀನು. 12 ಗಂಟೆ 1 ಗಂಟೆ ತನಕ ಪೂಲಲ್ಲಿ ಇದೆ. ಫುಲ್ ಎಲ್ಲರಿಗೂ ಚಳಿ, ಅವಾಗ ಚಳಿಕಾಲ, ಕ್ಯಾಂಪ್ ಬೇರೆ ಅದು ಏನಿಲ್ಲ. ಹಾಗೆ ಇಮಿಡಿಯೇಟ್ 3 o'clockಗೆ ನಂದು ಟ್ರಾನ್ಸ್ಫಾರ್ಮೇಷನ್ ಸೀನ್. ನನಗೆ ಚಾಲೆಂಜಿಂಗ್ ಆಗಿತ್ತು ಅದು. ಓಕೆ ಹಿಂಗೆಲ್ಲ ಒದ್ದೆ ಆಗ್ಬಿಟ್ಟಿದೆ ಫುಲ್ಲು. ಆಮೇಲೆ 3 ಗಂಟೆಗೆ ಟ್ರಾನ್ಸ್ಫಾರ್ಮೇಷನ್ ಸೀನು. ಸೊ ಅವಾಗ್ಲೂ ಕೂಡ ಅಯ್ಯೋ ಯಾಕೆ ಹಿಂಗೆ ಟಾರ್ಚರ್, ಅಯ್ಯೋ ಹೆಂಗ್ ಮಾಡ್ಬೇಕು, ಅಯ್ಯೋ ಅದು ಬರಲೇ ಇಲ್ಲ, ಕ್ವಿಕ್ಕಾಗಿ ಮಾಡೋಣ. ಸಿರಿ ಕ್ಯಾರೆಕ್ಟರ್ ರೆಡಿ ಆಗಬೇಕು, ಅವ್ರು ನಂದು ಕಾಸ್ಟ್ಯೂಮ್ ಅವ್ರಿಗೆಲ್ಲ ಬೇಗ ಬನ್ನಿ, ನಂತರ ಕಾಸ್ಟ್ಯೂಮ್ ತೊಗೊಬನ್ನಿ, ಅದು ಐರನ್ ಮಾಡ್ಕೊಡಿ, ಬೇಗ ಜುಟ್ಟಾಕಿ, ಅದು ಮಾಡಿ ಇದು ಮಾಡಿ 2 ಕೈಯಲ್ಲಿ 5-6 ಕೆಲಸ ಮಾಡಿದ್ದೀವಿ. ಯಾಕಂದರೆ ಟೈಮ್ ಇಲ್ಲ. 3 AM ಶೂಟ್ ಇಟ್ಟಿರೋದು, ಅಷ್ಟರಲ್ಲಿ ಮುಗಿಬೇಕು. ಪ್ರೆಷರು ಜಾಸ್ತಿ ಇರುತ್ತೆ. ಸೊ ರೆಡಿ ಆಗೋಕ್ಕೂ ಟೈಮ್ ಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ. ಅದು ಆ ಟೈಮಲ್ಲಿ ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಸ್ ಎ ಮ್ಯಾಜಿಕ್ ಆಗಿದೆ. ಸೊ ಆ ಮ್ಯಾಜಿಕ್ ಕಾಣಿಸುತ್ತೆ ಅನ್ಸುತ್ತಾ ನಿಮಗೆ? ಡೆಫಿನೆಟ್ಲಿ. ಅಷ್ಟು ಹಾನೆಸ್ಟ್ ಆಗಿ ನಾವು ಹಾರ್ಟ್ ಅಂಡ್ ಸೋಲ್ ಹಾಕಿ ಮಾಡಿದ್ವಿ. ಪ್ರತಿಯೊಬ್ಬರು ಪಾತ್ರಧಾರಿಗಳು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಈಗ ನಾನೇ ಆಗಿರ್ಲಿ ಅವಳೇ ಆಗಿರ್ಲಿ, ಏನಾದ್ರು ಒಂದು ವಸ್ತು ಇಲ್ಲ ಅಂದ್ರೆ ಬ್ಲಿಂಕಿಟ್ ಅಲ್ಲಿ ತರಿಸ್ತಾ ಇದ್ದೆ, ಈ ಸೆಟ್ ಇದ್ ಬೇಕು, ಇವಾಗ ಈ ಆರ್ನಮೆಂಟ್ ಬೇಕು, ಹಿಂಗೆ ನಮ್ದು ಅಂತ ಇವತ್ತಿನ ಹುಡುಗಿರು ಟೆಕ್ನಾಲಜಿನ ಹೆಂಗೆ ಬಳಸ್ಕೊಂಡು ಲೊಕೇಶನ್ಗೆ ಎಲ್ಲ ತರಿಸ್ಕೊಂತಾರೆ. ಹೌದು, ಟೀಮ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲೇನೋ ಮಾಡ್ತಾ ಇರ್ತಾರೆ, ನಮ್ಗೆ ಏನೋ ಬೇಕಿರುತ್ತೆ, ಯಾಕೆ ಹೇಳ್ಬೇಕು ಅದಕ್ಕೆ. ಸೊ ನಾವೇನೆ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾಫಿ ಪುಡಿ ತರ್ಸ್ಕೊಂಡಿದೀವಿ ಶೂಟಿಂಗ್ ಸ್ಪಾಟ್ ಅಲ್ಲಿ. ಬ್ಲಾಕ್ ಕಾಫಿ ಕುಡಿಬೇಕು ಅನ್ಸ್ತಿತ್ತು. ಸೊ ಕಾಫಿ ಪುಡಿ ತರ್ಸ್ಕೊಂಡು ಕಾಫಿ ಮಾಡ್ಕೊಂಡು ಕುಡ್ತಿದ್ವಿ. ಯಾಕೆ ಡಿಸ್ಟರ್ಬ್ ಮಾಡೋದು. ಹೆಂಗಿತ್ತು ಅಂದ್ರೆ ಇದು ನಮ್ಮ ಮೂವಿ, ಎಲ್ರದ್ದು ನಮ್ಮ ಮೂವಿ. ಇವತ್ತು ಅದೇ ಫೀಲಿಂಗ್ ಇದೆಯಾ? ಇವತ್ತು ಅದೇ ಫೀಲಿಂಗ್ ಇದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವು ಸುಮಾರು ವರ್ಷದಿಂದ ಇದ್ದೀರಾ. ಸೊ ಒಂದು ಟೈಮು ಥಿಯೇಟರ್ ಮಾಡ್ತಿರ್ತೀರಾ, ಸಡನ್ನಾಗಿ ಒಂದು ಸೀರಿಯಲ್ ಮಾಡ್ತಿರ್ತೀರಾ, ಸಡನ್ನಾಗಿ ಒಂದು ವೆಬ್ ಸೀರೀಸ್ ಬರುತ್ತೆ, ಸಡನ್ನಾಗಿ ಒಂದು ಸಿನಿಮಾ ಮಾಡ್ತಿರ್ತೀರಾ. ಸೊ ಇಷ್ಟರಲ್ಲೂ ನೀವೇ ಪಾತ್ರಧಾರಿ, ಇಷ್ಟನ್ನು ನೀವೇ ಸಂಭಾಲಿಸಬೇಕು. ಹೌ ಡು ಯು ಹ್ಯಾಂಡಲ್ ಯು? ವೆನ್ ಐ ಲವ್ ದಿಸ್ ವರ್ಕ್ ಐ ಡೋಂಟ್ ನೋ ಹೌ ಐ ಹ್ಯಾಂಡಲ್. ನಾನು ಮಾಡ್ತೀನಿ ಅಷ್ಟೇ. ಸೊ ನಿಮಗೆ ಪರ್ಸನಲಿ ಪ್ರೆಷರೈಸ್ ಆಗೋದು ಅಥವಾ ಮೆಂಟಲಿ ಏನಾದ್ರು ಒಂದು ಫ್ರಸ್ಟ್ರೇಷನ್, ಸಡನ್ ಆಗಿ ಈ ಸಿನಿಮಾ ಬೇರೆ ಪಾತ್ರ ಮಾಡ್ತಿರ್ತೀರಾ, ಈ ವೆಬ್ ಸೀರೀಸ್ ಅಲ್ಲಿ ಇನ್ಯಾವುದೋ ಪಾತ್ರ ಮಾಡ್ತಿರ್ತೀರಾ, ಒಂದ್ರಲ್ಲಿ ತಾಯಿ ಆಗಿರ್ತೀರಾ, ಇನ್ನೊಂದ್ರಲ್ಲಿ ತಂಗಿ ಆಗಿರ್ತೀರಾ, ಇನ್ನೊಂದ್ರಲ್ಲಿ ಬೋಲ್ಡ್ ಹುಡುಗಿ ಆಗಿದ್ದೀರಾ. ಸೊ ಅದು ನಿಮ್ಮ ಹೆಲ್ತ್ ಮೇಲೋ ನಿಮ್ಮ ಮೆಂಟಲ್ ಕಾನ್ಷಿಯಸ್ ಲೆವೆಲಲ್ಲಿ ನಿಮ್ಗೆ ಏನಾದ್ರು ಒಂದು ತೊಂದರೆ ಆಗುತ್ತಾ ಅಥವಾ ನಿಮಗೆ ಪ್ರಾಬ್ಲಮ್ ಏನಾದ್ರು ಕ್ರಿಯೇಟ್ ಆಗುತ್ತಾ ಅಂತ ಪರ್ಸ್ನಲಿ? ಇಲ್ಲ, ನನಗೆ ಯಾಕಂದರೆ ನನಗೆ ಹಿಂಗೆ ಇರಬೇಕು ಅಂತಲೇ ನಾನು ಇದನ್ನು ಚೂಸ್ ಮಾಡಿದ್ದು. ಎನಿ ಟೈಮ್ ಐ ಶುಡ್ ಬಿ ಬ್ಯುಸಿ ಅಂತ. ಏನೂ ಮಾಡಿಲ್ಲ ಅಂತಾಗಲೇ ಹೆಂಗೆಂಗೋ ಹೋಗ್ಬಿಡುತ್ತೆ ತಲೆ. ಅಂದರೆ ಎಂತ ನಾನು ಏನೂ ಮಾಡ್ತಾ ಇಲ್ಲ, ಝೀರೋ ಆಗಿಬಿಟ್ಟಿದ್ದೀನಿ ಅಂತ. ಬಟ್ ಕೆಲಸ ಬೇಕು ಅಂತಲೇ ಈ ಫೀಲ್ಡಿಗೆ ಬಂದಿದ್ದೀನಿ. ಎವ್ರಿ ಡೇ ನಾನು ವರ್ಕ್ ಮಾಡಬೇಕು ಅಂತಲೇ ಐ ಪ್ರೇ ದಟ್ ಗಾಡ್. ಅದೊಂಥರ ಸ್ಕಿಲ್ ಅನಿಸುತ್ತೆ. ಸ್ಕಿಲ್ ಅಲ್ಲ, ಅದೊಂಥರ ಕಿಕ್ ಬರುತ್ತೆ ಎಲ್ಲನೂ ಹ್ಯಾಂಡಲ್ ಮಾಡೋದು. ಐ ಎಂಜಾಯ್ ದಟ್ ಮೂಮೆಂಟ್. ಎಲ್ಲನೂ ನನಗೆ ಹ್ಯಾಂಡಲ್ ಮಾಡೋದು ಇಷ್ಟ ಆಗುತ್ತೆ. ಆ ಸೆಟ್ಟಿಗೆ ಹೋದಾಗ ಆ ಪಾತ್ರಗಳು ಅದು ಸ್ವಿಚ್ ಮೋಡೇ ಆಫ್ ಆ್ಯಂಡ್ ಆನ್ ಆಗ್ತಾ ಇರುತ್ತೆ. ಸೊ ಇವಾಗ ಈ ಕಾಸ್ಟ್ಯೂಮ್ ಹಾಕಿದಾಗ ಈ ರೋಲ್ ಮಾಡ್ತಿದ್ದೀನಿ, ಆ ಕಾಸ್ಟ್ಯೂಮ್ ಹಾಕಿದಾಗ ಅದು. ಸೊ ಅದು ಹಾಗೆ. ಸೊ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಹಾಂ. ಸೊ ನೀವು ಹೇಳಿ, ತೆಲುಗು ಇಂಡಸ್ಟ್ರಿಗೆ ಕನ್ನಡ ಇಂಡಸ್ಟ್ರಿಗೆ ಏನು ವ್ಯತ್ಯಾಸ? ನೀವು 2 ಇಂಡಸ್ಟ್ರಿಲಿ ವರ್ಕ್ ಮಾಡೋದ್ರಿಂದ ಕೇಳ್ತಾ ಇದ್ದೀನಿ. ಎಲ್ಲರೂ ತುಂಬ ವ್ಯತ್ಯಾಸ ಅನಿಸ್ಲಿಲ್ಲ. ಯಾಕಂದರೆ ಅದಲ್ಲೂ ತುಂಬ ಮೂವಿ ಮಾಡಲಿಲ್ಲ. ಒಂದೇ ಸಿನಿಮಾ, 1-2 ಪ್ರಾಜೆಕ್ಟ್ ಏನೋ ಮಾಡಿದೆ. ಅದಾದಮೇಲೆ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದು. ತುಂಬ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಅಲ್ಲಿ ಇದ್ದಾಗೂ ಅವರು ಹಾಗೆ ನೋಡ್ಕೋತಾ ಇದ್ರು ಚೆನ್ನಾಗೇನೆ. ಸೊ ಇಲ್ಲಿ ನಮ್ಮ ಟೀಮು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಆ ಥರ ತುಂಬ ಓವರ್ ಡಿಫ್ರೆನ್ಸು. ಒಬ್ಬೊಬ್ರು ಹೇಳ್ತಾರಲ್ಲ ಕನ್ನಡ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ, ಆ ಥರ ಡಿಫ್ರೆನ್ಸ್ ನನಗೇನು ಅನಿಸ್ಲಿಲ್ಲ. 2 ಕಂಫರ್ಟಬಲ್ ಆಗಿತ್ತು. ಸೊ ಸಿನಿಮಾ ನೀವೇನಾದ್ರು ರಿಸ್ಕ್ ತೊಗೊಂಡು ಬಂದಿದ್ದೀರಾ ಅಂತ ಅನ್ಸುತ್ತಾ? ಇಲ್ಲ, ಈಸಿ ವೇ. ತುಂಬ ರಿಸ್ಕ್ ತೊಗೊಂಡು ಏನೂ ಅನಿಸ್ಲಿಲ್ಲ. ಬಟ್ ಪಾತ್ರದ ಮೇಲೆ ರಿಸ್ಕ್ ಹಾಕಬೇಕು, ಸ್ವಲ್ಪ ಎಫರ್ಟ್ ಹಾಕಬೇಕು, ಇಲ್ಲಾಂದರೆ ಔಟ್ಪುಟ್ ಬರಲ್ಲ. ತೆಲುಗಲ್ಲಿ ನನಗೆ ಅಷ್ಟು ವರ್ಕ್ಶಾಪ್ ಇರಲಿಲ್ಲ. ಪಾಂಡಿಚೇರಿಗೆ ರಾತ್ರಿ ಬಂದು ಸೆಲೆಕ್ಟ್ ಮಾಡಿ ಬೆಳಿಗ್ಗೆ ಹೋಗ್ಬೇಕಾಗಿ ಬಂತು. ಅವಾಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮು. ಸೊ ಅಟ್ಲೀಸ್ಟ್ ನಮ್ಮ ಕನ್ನಡದಲ್ಲಾದ್ರೂ ನನಗೆ ವರ್ಕ್ಶಾಪ್ ಇತ್ತು ಅಟೆಂಡ್ ಮಾಡೋಕ್ಕೆ. ಮಾರ್ನಿಂಗ್ ನಾವೆಲ್ಲ ಒಟ್ಟಿಗೆ ಬಂದು ಈವ್ನಿಂಗ್ ತನಕ ಇದ್ದು ಲಂಚ್ ಬ್ರೇಕೆಲ್ಲ ಮಾಡಿಕೊಂಡು ಬ್ರೇಕ್ಸ್ ಎಲ್ಲ ತೊಗೊಂಡು ಮತ್ತೆ ಇಮ್ಮಿಡಿಯೇಟಾಗೆ ಸ್ಕ್ರಿಪ್ಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡು. ಓಕೆ, ಪ್ರಾಕ್ಟೀಸ್ ಆಗಿದ ತಕ್ಷಣ ಒಂದು ಕ್ಯಾಮ್ರಾ ಆನ್ ಮಾಡು. ಓಕೆ, ಹಿಂಗೆ ಬರ್ತಿದೆ. ಓಕೆ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಕು. ಓಕೆ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಬೇಕು, ಇಲ್ಲಿ ಇನ್ನಕ್ಕೇನು ಬೇಕು ಇದು. ಸೊ ಅದು ಗೊತ್ತಾಗ್ತಾ ಇತ್ತು ವರ್ಕ್ಶಾಪಲ್ಲಿ. ಸೊ ಅವಾಗ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಸರಿ ಆಯಿತು. ಡೈರೆಕ್ಟಾಗಿ ನೀನು ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ. ಸೊ ವರ್ಕ್ಶಾಪ್ ಇದ್ದರೆ ತುಂಬ ಈಸಿ ಆಯಿತು. ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ತುಂಬ ಜನ ಚೀಪಾಗಿ ಮಾತಾಡ್ತಿರ್ತಾರೆ, ರೂಮರ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ, ಈ ಊಹಾಪೋಹಗಳು ಜಾಸ್ತಿ ಇರುತ್ತೆ. ಹುಡುಗಿರನ್ನ ಹಂಗೆ ಟ್ರೀಟ್ ಮಾಡ್ತಾರೆ, ಹುಡುಗಿರನ್ನ ಹಿಂಗೆ ಟ್ರೀಟ್ ಮಾಡ್ತಾರೆ, ಅಲ್ಲಿ ಸೇಫ್ಟಿ ಇಲ್ಲ. ವಾಟ್ ಈಸ್ ಯುವರ್ ಟೇಕ್ ಅಬೌಟ್ ಇಟ್? ನಿಮ್ಗೇನು ಅನ್ಸುತ್ತೆ? ಸೊ ನಾನು ಆಲ್ಮೋಸ್ಟ್ 6.5 ಇಯರ್ಸಿಂದ ಇದ್ದೀನಿ. ತುಂಬ ಇನಿಷಿಯಲ್ ಸ್ಟೇಜಸಲ್ಲಿ ನನಗೂ ಈ ಅನುಭವಗಳಾಗಿದೆ. ರ್ಯಾಂಡಮ್ ಮೆಸೇಜ್, ರ್ಯಾಂಡಮ್ ಕಾಲ್, ನೀವು ಈ ಪ್ರಾಜೆಕ್ಟಿಗೆ ಒಪ್ಕೊಳ್ಳಿ, ಇದಕ್ಕೆಲ್ಲ ಒಪ್ಕೊಳ್ಳಿ.
ಸರ್ಟೇನ್ ಕಂಡೀಷನ್ಸ್ಗೆಲ್ಲ ಒಪ್ಕೊಳ್ಳಿ, ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ, ನೀವು ಇಲ್ಲಿದ್ದವರು ಹಿಂಗೆ ದುಡ್ಡು ಮಾಡ್ಬೋದು, ಹಂಗೆ ನಾನು ಅದೇನೇ ಹೇಳಿದ್ದು, ಇಲ್ಲ ನಾನು ದುಡ್ಡು ಮಾಡೋಕ್ಕೆ ಅಷ್ಟೊಂದು ದುಡ್ಡು ಮಾಡೋಕ್ಕೆ ಹಾಗೆಲ್ಲ ಬೇಡ, ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ, ನನ್ನ ಕೆಲಸದಿಂದ ಟ್ಯಾಲೆಂಟಿಂದನೇ ನಾನು ಬರಬೇಕು, ನಾನು ಅದಕ್ಕೋಸ್ಕರ ಏನಲ್ಲ ಬಂದಿರೋದು, ನಂಗೆ ಬೇಡ ಅಂತಲೇ ಹೇಳ್ತಿದ್ದೆ. ಇನಿಷಿಯಲ್ ಡೇಸಲ್ಲಿ ಇದು ಎಲ್ರಿಗೂ ಆಗೇ ಆಗುತ್ತೆ, ತುಂಬ ನನಗೂ ಕೇಳಿದ್ದಾರೆ ಸ್ಟಾರ್ಟಿಂಗ್ ಡೇಸಲ್ಲಿ. ಬಟ್ ಓವರ್ ದ ಪೀರಿಯಡ್ ನನಗೆ ಲಕ್ಕಿಲಿ ಈ ಥರ ಬರೋದು ಕಡಿಮೆ ಆಯಿತು. ಐ ಡೋಂಟ್ ನೋ ಹೌ, ಒಳ್ಳೇದೇ ಆಯ್ತು ಅದು. ಇವಾಗ ಯಾವುದು ನನಗೆ ಇಲ್ಲಿ ತನಕ ಯಾವುದೂ ಆ ಥರ ಕಾಲ್ಸ್ ಬಂದಿಲ್ಲ. ಆ್ಯಂಡ್ ಇಲ್ಲಿ ತನಕ ನಾನು ವರ್ಕ್ ಮಾಡಿರೋ ಪ್ರಾಜೆಕ್ಟ್ಸಲ್ಲೂ ನನಗೆ ಎಲ್ಲದರಲ್ಲೂ ಸೇಫ್ಟಿ ಇತ್ತು. ಅಂದರೆ ಇಟ್ ವಾಸ್ ವೆರಿ ಕಂಫರ್ಟಬಲ್ ಟೀಮ್. ಅದು ಸೀರಿಯಲ್ ಆಗಿರ್ಬೋದು, ಒಂದು ಸಣ್ಣ ಆ್ಯಡ್ ಶೂಟೇ ಆಗಿರ್ಬೋದು, ಅಥವಾ ಮೈಕ್ರೋ ಸೀರೀಸ್, ವೆಬ್ ಸೀರೀಸ್, ಮೂವೀಸ್ ಇರ್ಬೋದು, ಎಲ್ಲದರಲ್ಲೂ ಟೀಮ್ ವಾಸ್ ವೆರಿ ಗುಡ್. ಸೊ ನನಗೆಲ್ಲೂ ಆ ಥರ ಅನುಭವ ಆಗಲಿಲ್ಲ. ಇನಿಷಿಯಲ್ ಡೇಸಲ್ಲಿ ಮಾತ್ರ ಕಾಲ್ಸ್ ಎಲ್ಲ ಬರ್ತಾ ಇತ್ತು, ಕೆಲವೊಂದು ಕಡೆ ಎಲ್ಲ ಕೇಳಿರೋದಂತೂ ನಿಜ. ಸೊ ಆ್ಯಂಡ್ ಮಾತಾಡೋರು ಮಾತಾಡ್ತಾರೆ, ಚೀಪಾಗಿ ಮಾತಾಡ್ತಾರೆ, ಬೋಲ್ಡ್ ಕಂಟೆಂಟ್ ಮಾಡಿದ್ರೆ ಅಥವಾ ಮಾತಾಡೋರು ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ಅವ್ರಿಗೆ ಕ್ರಾಫ್ಟ್ ಬಗ್ಗೆ ನಾಲೆಜ್ ಇಲ್ಲ ಅಂದಾಗಲೇ ದೇ ಸ್ಪೀಕ್ ದಿಸ್ ನಾನ್ಸೆನ್ಸ್. ಕ್ರಾಫ್ಟ್ ಬಗ್ಗೆ ಪ್ರೀತಿ ಇದ್ದವರು, ಅದನ್ನ ಆರ್ಟ್ ಥರ ನೋಡೋರು ಯಾರು ಹಿಂಗೆ ನಾನ್ಸೆನ್ಸ್ ಮಾತಾಡಲ್ಲ. ಇಂಥ ನಾನ್ಸೆನ್ಸ್ ಮಾಂಗರ್ಸ್ಗೆ, ನಾನ್ಸೆನ್ಸ್ ಮಾತಾಡೋರಿಗೆ, ಹುಡುಗಿರ್ನ ಕೆಟ್ಟ ದೃಷ್ಟಿಲಿ ನೋಡೋ ಅಂಥವ್ರಿಗೆ, ಅಂದರೆ ಪರ್ಟಿಕ್ಯುಲರ್ಲಿ ಸಿನಿಮಾಲಿರೋ ಅಂಥ ಹೆಣ್ಮಕ್ಳನ್ನ ನಾನು ಹೇಳ್ತಾ ಇರೋದು, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ದಯವಿಟ್ಟು ನಿಮ್ಮ ಆಲೋಚನೆನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ದಯವಿಟ್ಟು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಬೇಡಿ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಅದು ಅವರ ಕೆಲಸ ಅಷ್ಟೇ, ಕಲೆ ಥರ ಅಷ್ಟೇ ನೋಡಿ. ಅವರು ಕೂಡ ಇನ್ನೊಬ್ರು ಮನೆ ಮಕ್ಕಳು, ಅವ್ರಿಗೆ ಹರ್ಟ್ ಮಾಡಬೇಡಿ. ಲಲಿತಾ ಅವರೇ, ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಿನ ಆ್ಯಕ್ಟರ್ಸ್ಗೆ, ಆ್ಯಕ್ಟ್ರೆಸಸ್ಗೆ ಎಷ್ಟು ಒಂದು ಪ್ಲಸ್ಸಾ ಮೈನಸ್ಸಾ? ಮೋಸ್ಟ್ ಆಫ್ ದಿ ಟೈಮ್ ಇದು ಪ್ಲಸ್. ಸುಮಾರು ಎಲ್ಲೋ ಒಂದು ಕಡೆ ಒಂದು 10% ಮೈನಸ್ ಆಗುತ್ತೆ. ಅದಕ್ಕೆ ರೆಸ್ಪಾನ್ಸ್ ಮಾಡ್ದಲೆ ಇಗ್ನೋರ್ ಮಾಡ್ಕೊಂಡು ಹೋದರೆ ಬೆಸ್ಟ್ ಇರುತ್ತೆ. ಯಾಕಂದರೆ 10ಕ್ಕೆ ನೀನು ಮೈನಸ್ಗೆ ರೆಸ್ಪಾನ್ಸ್ ಮಾಡಿದ್ರೆ ನಿಂಗೆ ಪ್ಲಸ್ಗೆ ರೆಸ್ಪಾನ್ಸ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ನಿಮಗೂ ಆ ಥರ ಮೈನಸ್ ಮೆಸೇಜಸ್, ಕಾಮೆಂಟ್ಸ್ ಐ ಜಸ್ಟ್ ಇಗ್ನೋರ್ ಅಷ್ಟೇ. ಮಾಡ್ತಾರೆ, ಕಮೆಂಟ್ಸು ಹಾಕ್ಬೋದು, ಅದು ಇಗ್ನೋರ್ ಮಾಡಿ ಡಿಲೀಟ್ ಮಾಡಿ ಬಿಸಾಕ್ತೀನಿ. ರಬ್ ಯಾಕೆ ಮಾಡ್ಕೊಳ್ಬೇಕು? ಅದು ಅಲ್ಲಿಗೆ ಸೈಲೆಂಟ್ ಆಗಿಬಿಡುತ್ತೆ. ಗೊತ್ತಾಗಿ ಅದನ್ನು ಅವ್ರಿಗೆ ಹಾಕಿ ಅವ್ರನ್ನೇನೋ ಟ್ಯಾಗ್ ಮಾಡಿ ಅದು ಸುಮ್ಮನೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಏನಂತ ಗೊತ್ತಾಗಬೇಕು? ಅದು ಇನ್ನೂ ಪ್ಲಸ್ ಆಗುತ್ತೆ. ಸೊ ಬೇಡ, ಅದು ಮೈನಸಲ್ಲೇ ಮುಗ್ದೋಗ್ಬಿಡಲಿ. ನೀವು ಸೈಲೆಂಟಾಗಿ ಇರುವಂತ ಹೇಳಾದ್ಮೇಲೆ ಅವ್ರು ಇನ್ನೂ ಸಾಕಷ್ಟು ಹೆಣ್ಮಕ್ಳಿಗೆ ಅದೇ ರೀತಿ ಹಿಂಸೆಗಳು ಕೊಡೋಕೆ ಸ್ಟಾರ್ಟ್ ಮಾಡ್ಬೋದಲ್ವಾ? ನಿಮ್ಮ ಕೈಯಲ್ಲಿ ಇದ್ದಾಗ ನೀವೊಂದು ತಡೆ ಹಿಡಿಬೋದಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಅದನ್ನು ರಬ್ಬಾಗಿ ನೋಡ್ಕೊಳ್ಬೇಡಿ. ಸುಮ್ಮನೆ ಅದು ಕಿತ್ತಾಗ್ತಾ ಇದ್ರೆ ಜಾಸ್ತಿ ಆಗುತ್ತೆ. ಜಸ್ಟ್ ಇಗ್ನೋರ್ ಆ್ಯಂಡ್ ಗೋ. ನಮ್ಮ ಪೀಸ್ ಆಫ್ ಮೈಂಡ್ ನಮ್ಗೆ ಇಂಪಾರ್ಟೆಂಟ್, ಯಾರು ಏನು ಬೇಕೋ ಹೇಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ಆರಾಮಾಗಿದ್ರೆ ಸಾಕು. ನೀವು ತಪ್ಪು ಮಾಡ್ತಿಲ್ಲ ಅಂತ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಇಗ್ನೋರ್ ಮಾಡಿ ಹೋಗ್ತಾ ಇದ್ರೆ ಬೆಸ್ಟ್ ಆಗಿರುತ್ತೆ. ಮುಂದೆ ಏನೋ ಒಳ್ಳೇದಿರುತ್ತೆ. ಸೊ ನೀನು ಇಲ್ಲಿ ಇಗ್ನೋರ್ ಮಾಡ್ದಲ್ಲೇ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಮುಂದೆ ಒಳ್ಳೇದಾಗುತ್ತೇನೋ ಇರುತ್ತೆ. ಅದು ನಾವು ನೋಡೋದೇ ಇಲ್ವಲ್ಲ. ಇಗ್ನೋರ್ ಮಾಡಿ ಹೋದ್ರೇನೆ ಅಲ್ವಾ ಅಲ್ಲೇನಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಪ್ರಶ್ನೆ ಇಬ್ಬರಿಗೂ, ಫಿಲ್ಮ್ ಇಂಡಸ್ಟ್ರಿ ಹುಡುಗಿರಿಗೆ ಸೇಫಾ? ಫಿಲಮ್ ಇಂಡಸ್ಟ್ರಿ ನನ್ನ ಪ್ರಕಾರ ಮಿರರ್ ಹಾಗೆ, ನನಗಂತೂ ಹಾಗೇ ಇದೆ. ನಾವು ಹೇಗಿರ್ತೀವಿ ಅದು ಹಾಗೇ ಇರುತ್ತೆ. ಇಂಡಸ್ಟ್ರಿ ತುಂಬ ಒಳ್ಳೆಯದು ಹೌದು. ಅಂದರೆ ನಾವು ಕೆಟ್ಟದ್ದು ಕೊಟ್ಟರೆ ಅದು ಕೆಟ್ಟದ್ದು ಕೊಡುತ್ತೆ. ನಾವೇ ಒಳ್ಳೆ ಥರ ಇದ್ದರೆ ಅದು ನಮ್ಗೆ ಒಳ್ಳೇದೇ ಮಾಡುತ್ತೆ. ಬಿಕಾಸ್ ಅದಕ್ಕೆ ನಾನೇ ಸಾಕ್ಷಿ. ಬಿಕಾಸ್ ಯಾವ್ದಕ್ಕೆ ನೋ ಹೇಳಬೇಕು, ಯಾವ್ದಕ್ಕೆ ಎಸ್ ಹೇಳಬೇಕು, ನಮಗೆ ದೇವ್ರ ಬುದ್ಧಿ ಕೊಟ್ಟಿರ್ತಾನೆ. ಸೊ ನೋ ಹೇಳೋ ಕಡೆ ನೋ ಹೇಳಿದಾಗ ಅವ್ರು ಯಾರೂ ನಮ್ಮನ್ನು ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ಇಸ್ ಆಬ್ವಿಯಸ್ಲಿ ಸೇಫ್ ಅಂತಲೇ ಹೇಳ್ಬೋದು ನಾನು. ಎಸ್, ಐ ಹಾನೆಸ್ಟ್ಲಿ ಸೇ ದ್ಯಾಟ್. ಇದು ಸೇಫು ಅನ್ಸೇಫ್ ಅನ್ನೋದಕ್ಕಿಂತ ಒಂದು ಹುಡುಗಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಳ ಮೇಲೆ ಡಿಪೆಂಡು. ಅವಳು ಎಸ್ ಅಂದ್ರೂ ಓಕೆ, ಎಸ್ ಇಲ್ಲ ಅಂದ್ರೂ ಓಕೆ. ಅವಳು ಪರ್ಮಿಷನ್ ಕೊಟ್ಟರೆ ಅದೆಲ್ಲ ಆಗುತ್ತೆ. ಅವಳೇನು ಪರ್ಮಿಷನ್ ಕೊಡ್ದಲೆ ಅದಕ್ಕೊಂದು ಗೀಟ್ ಹಾಕಿ ನಿಂತಿದ್ರೆ ಅವರು ಅಲ್ಲಿರ್ತಾರೆ, ಇವರು ಇಲ್ಲಿರ್ತಾರೆ ಅಷ್ಟೇ. ಅದಕ್ಕೆ ಯಾರನ್ನೂ ಎಂಟರ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅನ್ನೆಸೆಸರಿ ಅದು. ನಿನಗೆ ಚಾನ್ಸ್ ಕೊಡ್ತಾರೆ, ಇನ್ನೇನೋ ಅದು ಏಂತಿಕ್ಕೆ ಎಕ್ಸ್ಚೇಂಜ್, ಏಂತಿಕ್ಕೆ ಇಲ್ಲಿ ಎಕ್ಸ್ಚೇಂಜ್ಗೋಸ್ಕರ ಬಂದಿಲ್ಲ, ಪ್ರತಿಭೆನ ತೋರ್ಸಕ್ಕೆ ಬಂದಿದ್ದೀವಿ. ಮತ್ತೆ ಏನಕ್ಕೆ ಹುಡುಗಿರ ಒಂದು ಪಾಪ್ಯುಲೇಷನ್ ಟೆಕ್ನಿಷಿಯನ್ಸ್ ಆಗಿ ಬಂದಾಗ ತುಂಬ ಕಮ್ಮಿ ಇದೆ. ಸಾಕಷ್ಟು ಜನ ಕೇಳ್ಬಿಡ್ತೀವಿ, ನಮ್ಮ ಹುಡುಗಿನ ನಾವು ಸಿನಿಮಾ ಇಂಡಸ್ಟ್ರಿ ಕಳ್ಸಲ್ಲ ಅಂತಾರೆ. ಆಮೇಲೆ ಒಂದಷ್ಟು ಜನ ಫಿಲ್ಮ್ ಇಂಡಸ್ಟ್ರಿ ಅಂದ ತಕ್ಷಣ ದೂರ ಸರಿತಾರೆ, ಒಂದಷ್ಟು ಜನ ಹತ್ರ ಆಗೋಕೆ ನೋಡ್ತಾರೆ. ವಾಟ್ ಇಸ್ ದ ಕಾಸ್? ವಾಟ್ ಇಸ್ ದ ರೂಟ್ ಕಾಸ್? ಇಟ್ಸ್ ಅ ಗ್ಲಾಮ್ ಪ್ರಪಂಚ. ಹೊರಗಡೆ ಇರೋರಿಗೆ ಇದು ಒಂಥರ ತುಂಬ ಕಲರ್ಫುಲ್ ಆಗಿ ಕಾಣುತ್ತೆ. ಒಳಗಡೆ ಏನಾಗ್ತಿದೆ ಅನ್ನೋದು ಯಾರಿಗೂ, ಅಂದರೆ ಪೇರೆಂಟ್ಸಿಗೆ ಗೊತ್ತಿರಲ್ಲ. ನ್ಯೂಸ್ ಪೇಪರಲ್ಲಿ ಮತ್ತು ಅಲ್ಲಿ ಇಲ್ಲಿ ಏನು ಅವ್ರಿಗೆ ವಿಷಯಗಳು ಕಿವಿಗೆ ಬೀಳುತ್ತೆ ಅದನ್ನು ನಂಬ್ಕೊಂಡೆ ಅವರು ಈ ಒಂದು ಡಿಸಿಷನ್ಸ್ನ ತಗೋತಾರೆ. ನಮ್ಮ ಮಕ್ಕಳನ್ನ ಕಳಿಸ್ಬಾರ್ದು, ಇಂಡಸ್ಟ್ರಿ ಸೇಫ್ ಇಲ್ಲ ಅಂತ. ಬಟ್ ನಾನು ಹೇಳೋದು, ಇವಾಗ ಎಷ್ಟೊಂದು ಟೆಕ್ನಿಕಲ್ ಸ್ಕೂಲ್ಸ್ ಎಷ್ಟೊಂದಿದೆ, ಸಿನಿಮಾಟೋಗ್ರಫಿಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಸೊ ಅಲ್ಲಿ ಹೋಗಿ ವಿಚಾರಣೆ ಮಾಡಬೇಕು ಪೇರೆಂಟ್ಸು. ಅಂದರೆ ಒಂದು ಕೋರ್ಸ್ ಜಾಯಿನ್ ಮಾಡ್ತಾರಲ್ಲ ಅದೇ ಥರನೇ ಮಾಡಬೇಕು. ಅಂದರೆ ಅಷ್ಟೊಂದು ಅವ್ರ ಮಕ್ಳ ಬಗ್ಗೆ ಸೇಫ್ಟಿ ತೋರಿಸುವಾಗ ಅವ್ರು ಬಂದು ವಿಚಾರಿಸ್ಬೇಕು. ಈಗ ಅವ್ರ ಮಕ್ಳ ಮೇಲೆ ಅವ್ರಿಗೆ ನಂಬಿಕೆ ಇರುವಾಗ ಇದಕ್ಕೆಲ್ಲ ಅವ್ರು ಹೆದರಬಾರ್ದು. ಆಸ್ ಐ ಟೋಲ್ಡ್, ಯಾರು ಬಲವಂತ ಮಾಡಲ್ಲ ಇಲ್ಲಿ, ಹೆದರಬಾರ್ದು. ವಾಪಸ್ ಲೈಕ್ ಒಂದು ಉತ್ತರ ಕೊಟ್ಟಾಗ, ಒಂದು ಮುಖದ ಮೇಲೆ ಒಂದು ಉತ್ತರ ಕೊಟ್ಟಾಗ ಅವ್ರು ಸುಮ್ಮನೆ ಆಗ್ತಾರೆ. ಸೊ ಆ ಕಾನ್ಫಿಡೆನ್ಸ್ ಇದ್ದಾಗ್ಲೇ ನಾವು ಏನಾದ್ರು ಒಂದು ಮಾಡೋಕ್ಕಾಗೋದು.
ಆ್ಯಂಡ್ ಕಮಿಂಗ್ ಟು ಯಾಕೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಲೇಡೀಸ್ ಅಷ್ಟು ಬರ್ತಿಲ್ಲ ಅಂತಂದರೆ, ನನಗೆ ಅನ್ನಿಸ್ತಾ ಇರೋದು ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಎಲ್ಲೋ ಒಂದೊಂದು ಕಡೆ ಅದು ಇದು ಕ್ವಶನ್ ಅರೈಸ್ ಆಗುತ್ತೆ. ಎಷ್ಟೇ ಟ್ಯಾಲೆಂಟೆಡ್ ಇದ್ರೂ ಸಮ್ಟೈಮ್ಸ್ ಆ ಥರ ಈಗೋ ಕ್ಲಾಶಸ್ ಆಗುತ್ತೆ ಸೆಟ್ಟಲ್ಲಿ. ಅವಳು ಹೇಳೋದನ್ನು ಮಾಡಬೇಕಾ ಹೀಗೆಲ್ಲ ಅಂದರೆ ಅದು ಏನಾಗುತ್ತೆ, ಕೆಲಸನೇ ಮಾಡಬೇಕು, ಅದು ಅವ್ರು ಹೇಳಿದ್ದು ಅದರಲ್ಲಿ ಪಾಯಿಂಟ್ ಇದೆಯಾ ಇಲ್ವಾ ಅದನ್ನು ನೋಡಲ್ಲ ಅವರು. ಅವಳು ಹುಡುಗಿ, ಅವಳು ಹೇಳಿಬಿಟ್ಲು, ಎಲ್ಲೋ ಈ ಥರ ಒಂಥರ ಕಾನ್ಫ್ಲಿಕ್ಟ್ ಬಂದಾಗ, ಈಗೋ ಕ್ಲಾಶಸ್ ಬಂದಾಗ ಸ್ವಲ್ಪ ಹುಡುಗಿರು ಕೂಡ ಹಿಂಜರಿತಾರೆ. ಯಾಕೆ ಬೇಕಪ್ಪ ತಲೆನೋವು, ಹಿಂಗೆ ಬರುತ್ತೆ. ಸೊ ಇಂಡಸ್ಟ್ರಿಲಿ ಒಂದೇ ಅಲ್ಲ, ಸೊ ಸೊಸೈಟಿಲೂ ಇನ್ನ ಭೇದ ಭಾವ ಇದೆ ಅಂತ ಅನ್ಸುತ್ತಾ, ಹೆಣ್ಣು ಗಂಡು ಅಂತ? ಇದೆ, ಇಂಡಸ್ಟ್ರಿಲೇ ಅಂತಲ್ಲ, ಎಲ್ಲ ಕಡೆ ಎಲ್ಲ ಫೀಲ್ಡಲ್ಲೂ ಇದೆ ಅದು. ಸೊ ಇನ್ನೂ ಆ ಒಂದು ಪರ್ಸ್ಪೆಕ್ಟಿವ್ ಇದೆ ಇದೆ ಗಂಡು ಹೆಣ್ಣು ಅಂತ. ಒಂದ್ ಅರ್ಥ ಮಾಡ್ಕೋಬೇಕು, ಎಲ್ಲರೂ ದೇವ್ರ ಸೃಷ್ಟಿನೇ. ದೇವ್ರೇ ಏನು ಭೇದ ಭಾವ ಇಲ್ಲದೆ ನಿನ್ನಲ್ಲೂ ಇಷ್ಟೇ ಒಂದು ಕೆಪಾಸಿಟಿ ಇದೆ, ಹುಡುಗಿಯಾಗಿ ಶಕ್ತಿ ರೂಪದಲ್ಲಿ, ಶಿವನ್ ರೂಪದಲ್ಲಿ ನಿನಗೂ ಇಷ್ಟೇ ಒಂದು ಕೆಪಾಸಿಟಿ ಇದೆ ಅಂತ ಒಂದು ಮೇಲ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಿರುವಾಗ ನಾವ್ ಯಾಕೆ ಇಲ್ಲಿ ಕಿತ್ತಾಡ್ತಾ ಇದೀವಿ ಗೊತ್ತಿಲ್ಲ. ನೀನ್ ಹೆಚ್ಚು ನಾನ್ ಕಮ್ಮಿ, ನಾನ್ ಹೆಚ್ಚು ನೀನ್ ಕಮ್ಮಿ ಅಂತ. ಅದು ಸತ್ಯ ಅರ್ಥ ಆದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಮೇ ಬಿ ಸರಿ ಹೋಗುತ್ತೆ ಆಲ್ಮೋಸ್ಟ್. ಎಲ್ಲ ಇಲ್ಲಿದೆ ಅಷ್ಟೇ ಮೈಂಡ್ ಸೆಟ್. ಸೊ ನಾಳೆ ದಿನ ನೀವುಗಳು ಕಂಟ್ರೋಲ್ಗೆ ಬಂದ್ರೆ, ಒಂದು ಪವರ್ಫುಲ್ ಪೊಸಿಷನ್ಸ್ಗೆ ಬಂದ್ರೆ, ಸೊ ಅದನ್ನೆಲ್ಲ ಚೇಂಜ್ ಮಾಡಕ್ಕೆ ಇಷ್ಟಪಡ್ತೀರಾ? ಎಸ್. ಚೇಂಜ್ ಅಂದರೆ ಅಗೇನ್ ಬೋಧನೆಯಿಂದ ಸ್ವಲ್ಪ ಚೇಂಜ್ ಮಾಡ್ಬೋದು, ಅಂದರೆ ರಿಯಾಲಿಟಿ ಸ್ವಲ್ಪ ಹೇಳಿ ಹೇಳಿ ಚೇಂಜ್ ಮಾಡಿಸ್ಬೋದು. ನಮ್ಮ ಹಿಂದೆ ಇದ್ದ ಲೀಡರ್ಸ್ ಇರ್ಬೋದು, ಅವ್ರು ಯಾರು ಇದನ್ನು ಚೇಂಜಸ್ ಮಾಡಿಲ್ಲ ಅಂತಲ್ಲ, ಅವರೂ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಗೊಳ್ಳೋ ಮೈಂಡ್ ಸೆಟ್ ಇವ್ರಿಗೆ ರೆಡಿ ಇಲ್ಲ ಅಷ್ಟೇ. So we will go to the next, we will start one rapid fire with both of you together. Okay. ಆಯ್ತಾ? ನಿಮ್ಮ ಡ್ರೀಮ್? ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್. ನೀವು? ಡ್ರೀಮ್ ಅದು ಅಚೀವ್ ಮಾಡೋಕ್ಕೆ ಓಡಾಡ್ತಾ ಇದ್ದೀನಿ. ಸೊ ತುಂಬ ಆ ಡ್ರೀಮ್ ಏನು? ಅದೇ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅನ್ನೋದು ಆಸೆ ಇದೆ, ಮಾಡ್ತೀನಿ. ಹೂ ಇಸ್ ಯರ್ ಫೇವ್ರೆಟ್ ಡೈರೆಕ್ಟರ್? ಸಂಜಯ್ ಲೀಲಾ ಬನ್ಸಾಲಿ. ನಿಮಗೆ? ಆಫ್ಕೋರ್ಸ್ ಯು. ನಾನು ನಿಮ್ಮಲ್ಲಿ ಒಂದು ಒಳ್ಳೆ ಡೈರೆಕ್ಟ್ರನ್ನ ನೋಡಿದ್ದೀನಿ ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿದಾಗ. ಸೊ ಆನ್ ದಿ ಸ್ಪಾಟ್ ನೀವು ಡೈಲಾಗ್ಸ್ ಎಲ್ಲ ಬರಿಬೇಕಾದ್ರೆ ನಾನು ನಿಮ್ಮಲ್ಲಿ ಒಂದು ಒಳ್ಳೆ ಡೈರೆಕ್ಟ್ರನ್ನ ನೋಡಿದ್ದೀನಿ. ಫ್ಯೂಚರಲ್ಲಿ ಒಳ್ಳೆ ಡೈರೆಕ್ಟ್ರ್ ಆಗ್ತೀರಾ ಅನ್ನೋದು ತುಂಬ ಕಾನ್ಫಿಡೆಂಟ್ ನನಗಿದೆ. ಫೇವ್ರೆಟ್ ಹೀರೋ? ಫೇವ್ರೆಟ್ ಹೀರೋ ಅಂತ ಇಲ್ಲ, ಸೊ ಕೃಷ್ಣ ಅಂತ ಹೇಳ್ಬೋದು. ತುಂಬ ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ಹೀರೋ ಅಂತ ನೋಡಿದ್ರೆ ಅವ್ರನ್ನೇ ನೋಡೋಕ್ಕೆ ಇಷ್ಟಪಡ್ತೀನಿ. ನೀವು? ನನಗೆ ಪುಟ್ಟಣ್ಣ ಕಣ್ಗಾಳ್ ತುಂಬ ಇಷ್ಟ. ಪುಟ್ಟಣ್ಣ ಕಣ್ಗಾಳ್ ಸರ್ ಯಾಕೆ ಇಷ್ಟ ಅಂತಂದರೆ, ಎಲ್ಲ ಸಾಹಿತ್ಯದ ಬೇಸಿಸ್ ಮೇಲೇ, ಕಾದಂಬರಿ ಬೇಸಿಸ್ ಮೇಲೇ ಕತೆಗಳು ಮಾಡಿದಾರಲ್ಲ, ಅದು ನಾನು ಈಗಲೂ ನೋಡ್ತಿರ್ತೀನಿ. ಆವಾಗಲೇ ಹಿಂಗೆಲ್ಲ ಮಾಡಿದಾರಾ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಅವ್ರು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಇರಬೇಕಿತ್ತು, ಅಥವಾ ಅವ್ರ ಥರದವ್ರು ಇವಾಗ ಇನ್ನೊಬ್ರು ಯಾರು ಬರಬೇಕು ಅಂತ ಐ ಫೀಲ್. ಸೊ ನೆಕ್ಸ್ಟ್ ಯಾವ ಡೈರೆಕ್ಟರ್ ಜೊತೆ ಅಥವಾ ಯಾವ ಹೀರೋ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? ರಾಕ್ಷಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಬರ್ಲಿ, ಆಮೇಲೆ ಪ್ರಮೋದ್ ಶೆಟ್ಟಿ, ಬಟ್ ನನ್ಗೆ ನೀವು ಕೇಳಿದ್ರಿ ಅಲ್ಲ ಹೀರೋ ಅಂತ, ನಾನು ನಿಮ್ಮ ಕಾಲು ಎಳಿತಾ ಇದ್ದೀನಿ. ರಾಕ್ಷಿ ಶೆಟ್ಟಿ ಸರ್ ಜೊತೆ ನಾನು ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ, ಆಸ್ ಅ ಲೀಡ್ ಹೀರೋಯಿನ್. ಓಕೆ. ಎಸ್. ಸೊ ಅವ್ರ ಡೈರೆಕ್ಷನ್ ಅಲ್ಲ ಅಥವಾ ಯಾವ್ದಾದ್ರು ಹೋಗಿದೆ, ಬಟ್ ಅವ್ರ ಜೊತೆಲಿ ಇರ್ಬೇಕು. ನಿಮ್ಗೆ ಆ ಥರ ಯಾವ ಒಂದು ಡೈರೆಕ್ಟರ್ ಅಥವಾ ಹೀರೋ ಜೊತೆ ಕೆಲಸ ಮಾಡಬೇಕು ಅಂತ ಆಸಕ್ತಿ? ಈಗ ಸದ್ಯಕ್ಕೆ ಆಸೆ ಇಲ್ಲ, ಹಾಗಂತೂ ಆಸೆ ಇದ್ರೆ ಕಾಂತಾರ ಮೂವಿ ನೋಡಿದಾಗಿಂದ ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡ್ಬೇಕಂತ ಆಸೆ ಇದೆ. ಗೋ ವಿತ್ ದ ಫ್ಲೋ, ಯಾರು ಸಿಕ್ಕಿದ್ರು ಮಾಡ್ತೀನಿ, ಜಸ್ಟ್ ಪಿಕ್ ಮಾಡ್ಕೋಬೇಕಷ್ಟೇ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಆಕ್ಟ್ರೆಸ್ ಅಥವಾ ಆಕ್ಟರ್ ಅಂದ್ರೆ ಯಾರು? ತುಂಬಾ ಜನ ಇದ್ದಾರೆ. ಅಂದ್ರೆ ಸಿಗಬೇಕಾಗಿರೋದಕ್ಕಿಂತ ಜಾಸ್ತಿ. ನವೀನ್ ಶಂಕರ್ ಸಖತ್ ಕ್ಯಾಲಿಬರ್ ಇದೆ ಅವ್ರಿಗೆ. ಹುಡುಗಿರಲ್ಲಿ ಅಶ್ವಿಜಾ ಹೆಗ್ಡೆ ಅನ್ಸುತ್ತೆ, ತೀರ್ಥರೂಪ ತಂದೆ ಅವರಿಗೆ ಅಲ್ಲಿ ಮಾಡಿದಾರಲ್ಲ ಅವರು. ಈ ಫಿಲ್ಮ್ ಅಲ್ಲಿ ನೀವು 4 ಜನ ಹೀರೋಯಿನ್ ಇದ್ದಾರೆ, ಸಾಕಷ್ಟು ಜನ ಹೆಣ್ಮಕ್ಳ ಪಾತ್ರಗಳಿದೆ ಅಂತ ಕೇಳ್ಪಟ್ಟೆ. ಸೊ ಎಲ್ಲೂ ಕ್ಯಾಟ್ ಫೈಟ್ ಆಗಿಲ್ವಾ? ಎಲ್ಲೂ ಆಗಿಲ್ವಾ? ಅಷ್ಟು ಸುಗಮವಾಗಿ ಆಯ್ತಾ? ಸಖತ್ತಾಗಾಯ್ತು. ಯಾರು ಏನು ಒಬ್ರ ಮೇಲೆ ಒಬ್ರು ಕಾಂಪಿಟೇಷನ್ ಆಗಿರ್ಬೋದು, ಜಲಸಿ ಆಗಿರ್ಬೋದು, ಅದೆಲ್ಲ ಏನು ಬಂದಿಲ್ಲ. ಏನಕ್ಕೆ ಜಲಸಿ ಬರುತ್ತೆ? ಎಲ್ಲಾರ ಪಾತ್ರನೂ ವಿಭಿನ್ನವಾಗಿದೆ, ಎಲ್ಲಾರ ಪಾತ್ರಗೂ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ನಂದು ಹೆಚ್ಚು ಅವಳದು ಕಡಿಮೆ ಅಂತಿಲ್ಲ, ಅವಳದು ಹೆಚ್ಚು ನಂದು ಕಡಿಮೆ, ಆ ಥರ ಏನೂ ಇಲ್ಲ. ಆ್ಯಂಡ್ ನಾವು ಇದು ಫ್ರಮ್ ದ ಸ್ಕ್ರಾಚ್ ಹೇಳಿದ್ನಲ್ಲ, ಒಟ್ಟಿಗೆ ಟೊಮೆಟೊ ಬಾತ್ ಮಾಡೋದ್ರಿಂದ ನಾವು ಜೊತೆಲಿದ್ದೀವಿ. ಸೊ ಕೋಆರ್ಡಿನೇಷನ್ ಅವಾಗಿಂದನೇ ಇರೋದ್ರಿಂದ ಆತರ ಎಲ್ಲೂ ಜಲಸಿ ಬಂದಿಲ್ಲ. ಎಲ್ಲ ತಂಡದಲ್ಲೂ ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ನಿಮಗೆ? ಒಂದು ಫ್ಯಾಮಿಲಿ ತರ ಆಗಿರ್ಬೋದು, ಫ್ಯಾಮಿಲಿ ತರ ಒಂದು ಟೊಮೆಟೊ ಬಾತ್ ಮಾಡೋದು ಎಲ್ಲ ಇಂಪಾರ್ಟೆಂಟ್. ವರ್ಕ್ ಟೀಮ್ ಹೆಂಗ್ ಸಪೋರ್ಟ್ ಮಾಡುತ್ತೆ ಅದಕ್ಕೋಸ್ಕರನೇ ಹಂಗೆ ಹೋಗುತ್ತೆ. ಟೀಮ್ ಸಪೋರ್ಟ್ ಸರಿ ಇಲ್ಲ ಅಂದ್ರೆ ಅಲ್ಲೇ ಜಲಸಿ ಆಗೋದು. ಸೊ ಈ ತಂಡದಲ್ಲಿ, ಈ ಸಿನಿಮಾಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನಿಮ್ಗೆ ಸಹಾಯ ಮಾಡ್ತಾ? ಎಲ್ಲರೂ ಸಪೋರ್ಟ್ ಕೊಟ್ರ? ಇನ್ಕ್ಲೂಡಿಂಗ್ ನಮ್ಮ ಪ್ರೊಡ್ಯೂಸರ್ಸ್ ಇಂದ ಇರ್ಬೋದು, ಅಸಿಸ್ಟೆಂಟ್ ಅಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್, ಮೇಕಪ್ ಆರ್ಟಿಸ್ಟ್, ಎಲ್ಲಾರು ಪ್ರತಿಯೊಬ್ರು ನಮ್ಮ ಸಿನಿಮಾ ಅನ್ನೋ ಹಾಗೇನೆ ವರ್ಕ್ ಮಾಡಿದ್ದಾರೆ. ಏನಕ್ಕೆ ಎಲ್ಲಾರು ನಮ್ಮ ಸಿನಿಮಾ ಅಂತ ಅನ್ಕೊಂಡು ಮಾಡಿರೋ ಒಂದು ರೀಸನ್ ಏನಿರಬಹುದು? ಅಂದ್ರೆ
ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಅವರನ್ನು ಎಲ್ಲರನ್ನೂ ಹಾಗೆ ಹಿಡಿದು ಇಟ್ಕೊಂಡಿದ್ದಾರೆ. ಅಂದರೆ ಒಂದು ಪ್ರೀತಿಯಿಂದ, ಒಂದು ಬಾಂಧವ್ಯದಿಂದನೋ, ಅಥವಾ ಅವರು ಹೀ ಈಸ್ ದ ಮೇನ್ ಥಿಂಗ್ ಅಂತ ಹೇಳ್ಬೋದು. ನಿಮ್ಗೆ So, ಅನ್ಸುತ್ತೆ? ಎವ್ರಿ ಡೇ ಅಲ್ಲಿ ಹೆಂಗೆ ವರ್ಕ್ ಆಗ್ತಿತ್ತು, ಹೆಂಗೆ ಸಿನಿಮಾ ಸ್ಟಾರ್ಟ್ ಆಗ್ತಿತ್ತು, ಹೆಂಗೆ ಪ್ಯಾಕಪ್ ಆಗ್ತಿತ್ತು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿ ಹೋಗ್ತಿತ್ತು. ಬೇಗ ಶೂಟ್ ಮುಗೀತಲ್ಲ ಅಂತ ಬೇಜಾರಾಗ್ತಿತ್ತು. ಅಂದರೆ ತುಂಬ ಚೆನ್ನಾಗಿತ್ತು ವರ್ಕ್. ಅದಕ್ಕೆ 3 ಗಂಟೆ ತನಕ ಶೂಟಿಂಗ್ ಮಾಡ್ಕೊಂಡು ಹೌದು. ಹೋಗ್ತಿದ್ರಿ ಅನ್ಸುತ್ತೆ ಎಲ್ಲರೂ. ನಮಗೆ ಬ್ರೇಕೇ ಇಲ್ಲ. ಈ ನೈಟ್ ಸ್ಟಾರ್ಟ್ ಆಗಿದ್ದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕನೂ ಹಂಗೆ ಇತ್ತು. ಅಲ್ಲೂ ಒಂದು ಕಡೆ ಎಲ್ಲೂ ನಮಗೆ ಬೇಜಾರು ಅನಿಸ್ಲಿಲ್ಲ. ಎಲ್ಲರೂ ಒಂದು 100-150 ಜನ 200 ಜನ ಇದ್ರೆ 200 ಜನನೂ ಅದಕ್ಕೆ ಅಂತಾನೆ ವರ್ಕ್ ಮಾಡ್ತಿದ್ರು. ಓಕೆ ಮಾಡೋಣ. ಸೊ ಎಲ್ಲಾರ ಫೋಕಸ್ ಒಂದೇ, Yes. ಸಿನಿಮಾ ಚೆನ್ನಾಗಿ ಬರಬೇಕು, ಪ್ರಾಡಕ್ಟ್ ಹೌದು, ಚೆನ್ನಾಗಿ ಹೌದು. ಬರಬೇಕು. ಎಸ್. ವಂಡರ್ಫುಲ್. ಸೊ ನಾನು ಆಲ್ಸೋ ಕೇಳ್ಪಟ್ಟೆ ಅಂತ ಹೇಳೋದು ತಪ್ಪಾಗುತ್ತೆ. ನೀವಿಬ್ರು ಕಂಪ್ಯಾರಿಟಿವ್ಲಿ ಹೊಸ ಆಕ್ಟ್ರೆಸ್ಗಳು ಅಥವಾ ಹೀರೋಯಿನ್ಸ್. ಸೊ ಒಬ್ರು ಸ್ಟಾರ್ ಆಕ್ಟ್ರೆಸ್ ಇದ್ದಾರೆ ನಮ್ಮ ಸಿನಿಮಾಲಿ, ಮಾನ್ವಿತಾ ಅವರು. ಸೊ ಹೌ ವಾಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹರ್? ಟು ಬಿ ವೆರಿ ಹಾನೆಸ್ಟ್, ನಾನು ಹೇಗೆ ಜೆಲ್ ಆಗ್ತಾರೋ ನಮ್ಮ ಜೊತೆ, ಹೇಗಿರ್ತಾರೋ ಅನ್ನೋ ಒಂದು ಇತ್ತು ನನಗೂ ಕೂಡ ಕ್ಯೂರಿಯಾಸಿಟಿ. ಬಟ್ ಶಿ ಇಸ್ ವೆರಿ ನೈಸ್, ವೆರಿ ಡೌನ್ ಟು ಅರ್ತ್. ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ನಾನು ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ ನಿಜನಾ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ಎಷ್ಟು ಸಲ ಮೀಟ್ ಮಾಡಿದ್ರು ಅವರು ಹಾಗೇ ಇದ್ರು. ಶಿ ಇಸ್ ವೆರಿ ನೈಸ್. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮಾನ್ವಿತಾ ಅವ್ರ ಜೊತೆ? ಮಾನ್ವಿತಾ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಾನು ಮತ್ತು ನಿಖಿತಾ ಮಾತಾಡ್ಕೊಂಡಿದ್ದುಂಟು. ಹೌದಲ್ಲ, ಪರವಾಗಿಲ್ಲ, ಅಷ್ಟು ಹಿಟ್ಸ್ ಮೂವಿ ಅಲ್ಲ, ಫಸ್ಟ್ ಮೂವಿನೇ ಅವರದ್ದು ಟಗರು ಹಿಟ್ ಮೂವಿ. ಸೊ ಹೆಂಗಪ್ಪ ಏನು ಅಂತ ಇತ್ತು. ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ. ಸೊ ಮುಹೂರ್ತ ದಿವಸ ನೋಡಿದಾಗ ಚೆನ್ನಾಗಿ ಮಾತಾಡಿದ್ರು. ದೆನ್ ಅದಾದಮೇಲೆ ಶೂಟಿಂಗ್ ಸ್ಪಾಟಿಗೆ ಹೋಗ್ತಾ ಎವ್ರಿ ಡೇ ಅವ್ರನ್ನ ನೋಡ್ತಾ ಮಾತಾಡ್ತಾ ಮಾತಾಡ್ತಾಯಿದ್ರು, ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನಮ್ಮದು ನಿಧಿ ಸಾಂಗ್ ರಿಲೀಸ್ ಆದಮೇಲೆ ಅವ್ರು ನನ್ನ ಬಗ್ಗೆ ಒಂದಷ್ಟು ವೇದಿಕೆ ಮೇಲೆ ಹೇಳಿದ್ರು, ಸಿರಿ ಅವರು ಒಳ್ಳೆ ಕ್ಯಾರೆಕ್ಟರ್ ಇದೆ, ಅವರು ಒಂದು ಇಂಡಸ್ಟ್ರಿಗೆ ಹೊಸ ಹೀರೋಯಿನ್ ಬರ್ತಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅದು ಇದು ಅಂತ. ಭಾಳ ಖುಷಿ ಆಯಿತು. ಸ್ಟೇಜ್ ಮೇಲೆ ಒಂದು ಹೀರೋಯಿನ್ ಇನ್ನೊಂದು ಹೀರೋಯಿನ್ ಬಗ್ಗೆ ಮಾತಾಡೋದೇ ಕಷ್ಟ. ಆ್ಯಂಡ್ ಅವರು ನಾವಿಬ್ರು ಚೆನ್ನಾಗಿ ಕಾಣಿಸ್ತೀವಿ, ಅವ್ರು ಬಂದು ಹೇಳ್ತಿದ್ರು, Yeah. ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಲೈಕ್ ವಾಟ್, ಎಷ್ಟೊಂದು ಜನ ಹೇಳಲ್ಲ ಆ ಥರ, ಗರ್ಲ್ಸ್ ಹೇಳಲ್ಲ. ಬಟ್ ಶಿ ಯೂಸ್ ಟು ಕಮ್ ಅಂಡ್ ಸೇ ದಟ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಇದು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅವ್ರ ಜೊತೆ ತುಂಬ ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡ್ತಿದ್ದೀವಿ ಅನ್ನೋದು ಭಯನೂ ಇರಲಿಲ್ಲ, ಬೇಜಾರು ಇರಲಿಲ್ಲ. ಸೊ ಕಂಫರ್ಟ್ ಕೊಟ್ಟಿದ್ರು ಅವರು, ಚೆನ್ನಾಗಿತ್ತು. ಅವ್ರ ಜೊತೆ ಅವಿನಾಶ್ ಸರ್ ಜೊತೆ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ರು. ನಿಮ್ಮ ಫೇವ್ರೆಟ್ ಸೀನ್ ಯಾವ್ದಾಗಿರ್ಬೋದು ಸಿನಿಮಾಲಿ? ಕುಡ್ಕೊಂಡು ಬರೋ ಸೀನು ಚೆನ್ನಾಗಿತ್ತು. ಇಷ್ಟ ಆಯ್ತು. Yeah. ನಿಮ್ಮ ಮೋಸ್ಟ್ ಆಕ್ವರ್ಡ್ ಅನ್ಸಿದ್ ಸೀನ್ ಯಾವುದು? ಮಾಡಬೇಕಾ ಬೇಡವಾ ಅಂತ ಎಲ್ಲಾದ್ರೂ ಒಂದು ಅನ್ಸಿದ್ರೆ ಆ ತರ ಒಂದು ಸೀನ್ ಯಾವುದು? ಅದೇ ಅವಾಗ್ಲೇ ನಿಮ್ಗೆ ಹೇಳ್ದೆ, ನೀವು ಕೇಳಿದ್ರಿ ಏನಾರು ಹಿಂಜರಿಕೆ ಇತ್ತ ಅಂತ. ಹಿಂಜರಿಕೆ ಅಂತ ಇರ್ಲಿಲ್ಲ, ಬಟ್ ಆದ್ರೂ ಯಾವ ಸೀನಲ್ಲೂ ಇರ್ಲಿಲ್ವಾ? ಒಂಚೂರು ಅಂತ ಅನ್ಸಿದ್ ನನಗೆ. ಕಾರ್ ಒಳಗಡೆ ಅವಿನಾಶ್ ಸರ್ ಜೊತೆ, ಅಂದ್ರೆ ದೊಡ್ಡ ಆಕ್ಟರ್ ಅಲ್ವಾ, ಸೊ ಹೆಂಗ್ ಮಾಡೋದು ಏನು, ನಂಗೆ ಸೆಕೆಂಡೇ ಇತ್ತು ಅನ್ಸುತ್ತೆ ನನಗೆ ಅವ್ರ ಜೊತೆ ಸೀನು. ಅದು ಸ್ವಲ್ಪ ದೊಡ್ಡ ಆರ್ಟಿಸ್ಟು ಹೆಂಗೆ ಅಂತ ಸ್ವಲ್ಪ ಇತ್ತು. ಓಕೆ. ಸೊ ನಿಮಗೆ ಯಾವ್ದಾದ್ರು ಒಂದು ಸೀನ್ ಮಾಡ್ಬೇಕಾದ್ರೆ ಆಕ್ವರ್ಡ್ ಅನ್ಸಿದ್ದು, ಅಥವಾ ಅಯ್ಯೋ ಮಾಡಬಾರ್ದಾ ಅಂತ ಎಲ್ಲರೂ ಅನ್ನಿಸ್ತಾ ನಿಮಗೆ? ಎಲ್ಲೂ ಅನಿಸಿಲ್ಲ. ಸೊ ನಿಮ್ಮ ಫೇವ್ರೇಟ್ ಸೀನ್ ಯಾವುದು ಸಿನಿಮಾಲಿ? ಅಲ್ಲಿ ಒಂದು ಪೀರಿಯಡ್ ಸೀನ್ ಇದೆ ನಂದು ನಮ್ಮ ಹೀರೋ ಜೊತೆ. ಸೊ ಅದನ್ನು ಎಲ್ಲರೂ ಪೀರಿಯಡ್ಸ್ ಅಂದರೆ ಏನೋ ಅಂತ ಅಂದ್ಕೊಂಡ್ಬಿಟ್ಟು ಆಗಿನ ಜನ್ರೇಷನಲ್ಲಿ ಇದರಲ್ಲಿ ಇವಾಗ ಅಲ್ಲಿ. ಸೊ ಅದನ್ನು ಈಸಿಯಾಗೆ ನಾಟೋ ಥರ ಕೊಟ್ಟಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಆ ಸೀನ್ ತುಂಬ ಇಷ್ಟ ಆಯಿತು. ನಾವು ವಿಸ್ಪರ್ ತೋರಿಸಿದ್ದೀವಿ, ಅದರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇದನ್ನ ಯೂಸ್ ಮಾಡಿದ್ರೆ ಈ ಥರ ಸೊ ಬೆಡ್ ಫ್ಲೋ ಎಲ್ಲ ಹೇಗಿರುತ್ತೆ, ಹೆಣ್ಮಕ್ಳಿಗೆ ಏನು ನೋವಾಗುತ್ತೆ, ಆಮೇಲೆ ಇಮ್ಮಿಡಿಯೇಟಾಗಿ ಹೀರೋ ಅದಕ್ಕೆ ಸ್ಪಂದಿಸೋದಾಗಿರಲಿ. ಸೊ ಎಲ್ಲ ಗಂಡ್ಮಕ್ಳು ಈ ಥರ ಇರಬೇಕು ಪೀರಿಯಡ್ಸ್ ಟೈಮಲ್ಲಿ ಅನ್ನೋದನ್ನು ತೋರಿಸಿದ್ದೀವಿ. ಸೊ ಆ ಸೀನ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಗಂಡ್ಮಕ್ಳು ಇಲ್ವಾ ಇವತ್ತು ಆ ಥರ? ಇದಾರೆ ಮೋಸ್ಟ್ಲಿ ಇದು ನೋಡಿ ಇನ್ನೂ ಜಾಸ್ತಿ ಆಗ್ಬೋದಲ್ಲ. ನನ್ನ ಸಾಂಗ್ ಶೂಟಿಂಗ್ ಇತ್ತಲ್ವಾ, ಇದೆ, ಅದಕ್ಕೆ ಮುಂಚೆ ಬಂದ್ಬಿಡ್ತೀನಿ, ಸಾಂಗ್ಸ್ಗೆ ಆಮೇಲೆ ಬರೋಣ ಆಯ್ತಾ? ಇನ್ನೊಂದು ಯಾರು ಪಾಡ್ಕಾಸ್ಟ್ ಅಲ್ಲಿ ಏನ್ ಹೇಳಿದ್ರು ನಿಮ್ ಬಗ್ಗೆ ಅಂತ ಕುತೂಹಲ ಇಲ್ವಾ? ಹೇಳಿ. ಸೊ ನಾವು ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಅನಂತ್ ಅವ್ರ ಜೊತೆ. ಯಾಕೆಂದ್ರೆ ಅವರು ಒಪ್ಪಿರ್ಲಿಲ್ಲ ಅಂದ್ರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ ಅಂತ ನಾನು ಅವ್ರ ಮುಖಾಂತರ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅವರು ನಿಮ್ಮ ಫೇವ್ರೇಟ್ ಸೀನ್ ಯಾವುದು ಅಂತ ಕೇಳಿದ್ದಕ್ಕೆ ಅವ್ರು ಸಖತ್ ಎಂಜಾಯ್ ಮಾಡೋದು ಬಂದ್ ಕೇಳಿದ್ರು. ಅವತ್ತು ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಯಾರ ಹತ್ರ ಹೇಳಿದ್ದೀನಿ, ಪ್ಲೀಸ್ ನನ್ನ ಅವ್ರ ತೊಡೆ ಮೇಲೆ ಕೂಡಿಸ್ಬೇಡಿ, ನನಗೆ ಬೇಡ, ನಾನು ಈ ಸೀನ್ ಮಾಡಲ್ಲ ಅಂತ ಹೇಳಿ ಅವರ ಪ್ರೊಫೆಷನಲಿಸಮ್ನು ಅನಂತ್ ಅವರು ನಿಮ್ಮ ಪ್ರೊಫೆಷನಲಿಸಮ್ ಬಗ್ಗೆನೂ ಮಾತಾಡಿದ್ರು. ಅವ್ರು ಭಯ ಬಿದ್ದು ಆದ್ರೂ ನಾನು ತೊಡೆ ಮೇಲೆ ಕೂತ್ಕೊಂಡಾಗ್ಲೂ ಅವರು ಕಂಫರ್ಟಬಲ್ ಆಗಿ, ನನ್ನೂ ಕಂಫರ್ಟಬಲ್ ಫೀಲ್ ಮಾಡಿ ಅವರು ತುಂಬಾ ಕಂಫರ್ಟಬಲ್ ಆಗಿದ್ರು. ದಟ್ ಶೋಸ್ ಅವರ್ ಪ್ರೊಫೆಷನಲಿಸಮ್ ಅಂತ ಹೇಳ್ತಾ ಇದ್ರು. ಹ್ಯಾಟ್ಸ್ ಆಫ್ ಟು ಯು ಫಾರ್ ದಟ್. ಯಾಕೆಂದ್ರೆ ಒಂದು ಬೋಲ್ಡ್ ಪಾತ್ರ ಒಪ್ಕೊಳ್ಳೋದು, ಅದನ್ನ ಸಂಭಾಳಿಸೋದು,
ಆಮೇಲೆ ಬೇರೆಯವ್ರು ಏನು ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕಂಟಿನ್ಯೂ ಮಾಡೋದು ಇಟ್ಸ್ ಅ ಬಿಗ್ ಥಿಂಗ್. ಸೊ ಐ ಆಮ್ ಪ್ರೌಡ್ ಆಫ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು. ಸೊ ಆಲ್ ದಿ ಬೆಸ್ಟ್, ಮಾಡಲಿ, ಕಂಟಿನ್ಯೂ ಮಾಡಿ ಅದನ್ನೇ. ಥ್ಯಾಂಕ್ ಯು. ಯಂಗ್ ಗರ್ಲ್ಸ್ಗೆ, ಯಂಗ್ ಜನ್ರೇಷನ್ಗೆ ಏನಾದ್ರು ಒಂದು ಸಂದೇಶ ಕೊಡಬೇಕು ಅಂದರೆ ವಾಟ್ ವುಡ್ ಇಟ್ ಬಿ ಇಬ್ರು? ಗರ್ಲ್ಸ್, ಸೊ ಪ್ರತಿಯೊಂದು ಕ್ಷಣ ಕೂಡ ನೀವು ಜೀವಿಸ್ಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರಿ, ಸ್ಟ್ರಾಂಗ್ ಆಗಿರಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ದುಡಿರಿ, ಚೆನ್ನಾಗಿ ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಮ ಡಿಸಿಷನ್ಸ್ನ ನೀವೇ ತಗೊಳ್ಳಿ. ನಿಮ್ಮ ಡಿಸಿಷನ್ಸ್ನ ಬೇರೆ ಯಾರಿಗೂ ಕೊಡಬೇಡಿ. ನೀವು ಈಗಿನ ಜನ್ರೇಷನ್ ಅವರು ತುಂಬ ಡ್ರಗ್ಸು ಅದು ಇದು ಸೊ ನೋಡ್ತಾ ಇರೋದ್ರಿಂದ, ಅದು ನನಗೆ ನೋಟಿಸ್ ಆಗ್ತಾ ಇರೋದ್ರಿಂದ, ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಒಳ್ಳೇದೇನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಥಿಂಕ್ ವೆಲ್, ಈಟ್ ವೆಲ್, ಅಷ್ಟೇ. ಚೆನ್ನಾಗಿರಿ. ಲೈಫಲ್ಲಿ ಅದಕ್ಕೆಲ್ಲ ಒಂದು ಎಳೆಯುತ್ತೆ, ಅದಕ್ಕೆಲ್ಲ ಹೋಗ್ದಲೆ ಫೋಕಸ್ ಏನಿದೆ ಅವ್ರ ಫ್ಯೂಚರಲ್ಲಿ ಏನು ಮಾಡ್ಬೇಕಂತಿದ್ರೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ಕೊಂಡು ಹೋದರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ, ಬೊಂಬಾಟಾಗಿರುತ್ತೆ. ಅಫ್ಕೋರ್ಸ್ ಅವ್ರು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ದಲೆ, ಎಂತಕ್ಕೂ ಬೇಜಾರಾಗ್ದಲೆ ಆಗುತ್ತೆ, ಸರೋಗುತ್ತೆ. ಅದು ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು, ಇವಾಗ ನಮ್ಮ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಇವಾಗ ನಾನು ನೋಡಿದ್ದೀನಿ, ಮೊನ್ನೆ 6th ಸ್ಟ್ಯಾಂಡರ್ಡ್ ಹುಡುಗಿ ಡಿಪ್ರೆಷನ್ ಅಂತ ಬಾಲ್ಕನಿಯಿಂದ ಸ್ಕೂಲಲ್ಲಿ ಬಿದ್ದಿದ್ದು. ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಡಿಪ್ರೆಷನ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ದಯವಿಟ್ಟು ಆ ಝೋನ್ಗೆಲ್ಲ ಹೋಗಬೇಡಿ. ಡಿಪ್ರೆಷನ್ನು, ಫೇಲ್ಯೂರು, ಬೇಜಾರಾಗೋಯ್ತು ತುಂಬ, ಎವ್ರಿಥಿಂಗ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್. ಸೊ ತುಂಬ ಅದನ್ನು ಮನ್ಸಿಗೆ ತಗೋಬೇಡಿ. ಹೆಚ್ಚು ಮೊಬೈಲ್ ನೋಡಬೇಡಿ. ಆ್ಯಂಡ್ ಈ ಮೊಬೈಲ್ ನೋಡೋದ್ರಿಂದನೇ ನಿಮಗೆ ರೀಲ್ಸ್ ನೋಡೋದು, ಅದು ನೋಡೋದು, ಚಿಕ್ಕ ಡೋಪಮೈನ್ ರಿಲೀಸ್ ಆಗುತ್ತಲ್ವಾ ನಮ್ಮ ಬ್ರೈನಲ್ಲಿ. ಸೊ ಆ ಒಂದು ಖುಷಿಗೆ ನೀವು ಮೊಬೈಲ್ ನೋಡ್ತಾನೆ ಇರ್ತೀರಾ, ಅದರಿಂದ ತುಂಬ ಡಿಸ್ಟ್ರಾಕ್ಷನ್ ಆಗ್ತಾನೆ ಇರುತ್ತೆ. ಸೊ ನೋಡಬೇಡಿ ಮೊಬೈಲ್ನ. ಸ್ವಲ್ಪ ಮೆಡಿಟೇಷನ್ ಮಾಡಿ. ಸೊ ಒಳ್ಳೆ ಆಲೋಚನೆಗಳನ್ನ ಥಿಂಕ್ ಮಾಡಿ. ಸೊ ಒಳ್ಳೆದ್ರ ಕಡೆ ಫೋಕಸ್ ಮಾಡಿ. ನಿಮ್ಮ ಎನರ್ಜಿನ ಒಳ್ಳೆದ್ರ ಕಡೆ ಡಿವಿಯೇಟ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಅಚೀವ್ ಮೋರ್. ದಯವಿಟ್ಟು ಈ ಡಿಪ್ರೆಷನನ್ನು ವರ್ಡ್ನೇ ಮರ್ತುಬಿಡಿ. ಯಾರೂ ನಾನು ಡಿಪ್ರೆಸ್ಡ್ ಅಂತೆಲ್ಲ ಹೇಳೋಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಗುಡ್. ಸೊ ಡಿಪ್ರೆಷನ್ನು, ಆಮೇಲೆ ಇವತ್ತು ಒಂದು ಎಮೋಷ್ನಲ್ ಎಮೋಷ್ನಲ್ ಕೋಶಿಯಂಟು, ಆಮೇಲೆ ಎಮೋಷ್ನಲ್ ಹೆಲ್ತು ಇವತ್ತು ಈಕ್ವಲಿ ಇಂಪಾರ್ಟೆಂಟ್. ಯುನೋ, ಫಿಸಿಕಲ್ ಎಷ್ಟು ಇಂಪಾರ್ಟೆಂಟೋ ಇವತ್ತು ಎಮೋಷ್ನಲಿನೂ ಅಷ್ಟೇ ಇಂಪಾರ್ಟೆಂಟು. ಹೌದು. ಸೊ ಇಬ್ರು ಕರೆಕ್ಟಾಗಿ ಹೇಳಿದಿರಾ. ಸೊ ನೋ ಡೌಟ್ ಡ್ರಗ್ಸು ಮಾಡಬಾರ್ದು. ಅಟ್ ದ ಸೇಮ್ ಟೈಮ್ ಯಾವ್ಯಾವ ಹುಡುಗಿರಿಗೆ ಅಥವಾ ಹುಡುಗರಿಗೆ ಅವ್ರಿಗೆ ಏನೇನು ಮಾಡಬೇಕು ಅಂತ ಅನ್ಸುತ್ತೆ, ದೇ ಶುಡ್ ಡೂ ಇಟ್. ಹೌ ಕ್ಯಾನ್ ಯು ಅವಾಯ್ಡ್ ಡಿಪ್ರೆಷನ್? ಹೌ ಕ್ಯಾನ್ ಯು ಹೆಲ್ಪ್ ಯುವರ್ ಸೆಲ್ಫ್? ಮ್ಯೂಸಿಕ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಮ್ಯೂಸಿಕ್, ಮೆಡಿಟೇಷನ್, ಸ್ವಲ್ಪ ಸ್ಪಿರಿಚುಯಾಲಿಟಿ. ನಾನು ಇದ್ದೀನಿ. ಸೊ ನೀವು ದೇವರಲ್ಲಿ ನಂಬ್ತೀರಾ? ತುಂಬ ಅಂದರೆ ಒಂದು ಎನರ್ಜಿ ಇದೆ ಅಂತ ಸಿಕ್ಕಾಪಟ್ಟೆ ನಂಬ್ತೀನಿ ನಾನು. ನೀವು? ಅಫ್ಕೋರ್ಸ್. ಸೊ ಏನು ಕೇಳ್ಕೊತೀರಾ ನೀವು ದೇವರಲ್ಲಿ? ಇವಾಗ ಕೇಳ್ಕೊತಾ ಇರೋದೇ ಎಲ್ಲದರಲ್ಲೂ ನೀನಿದೆಯಾ, ಎಲ್ಲರೂ ಅವ್ರವರು ನಿನ್ನನ್ನು ಕಂಡ್ಕೊಳ್ಳೋಕೆ ಹೆಲ್ಪ್ ಮಾಡು. ಎಲ್ಲರಲ್ಲೂ ಅದಿದೆ, ಆ ಶಕ್ತಿ, ಆ ಬೆಳಕು ಅನ್ನೋದಿದೆ. ಅದನ್ನು ಕಂಡ್ಕೊಬೇಕಾಗಿರೋದು ನಾವು ನಮ್ಮೊಳಗಡೆ. ಸೊ ಅದು ಬ್ಲ್ಯಾಕ್ ಆಗಿರುತ್ತೆ, ಏನೋ ಬ್ಲ್ಯಾಕೇಜ್ ಇರುತ್ತೆ. ಅದನ್ನು ರಿಮೂವ್ ಮಾಡ್ಕೊಂಡು ಅದು ನೀವು ಕಂಡ್ಕೊಂಡ್ಬಿಟ್ರೆ ಯಾವಾಗಲೂ ಎಲ್ಲ ಸಿಚುವೇಶನಲ್ಲೂ ಅದು ನಿಮ್ಮ ಜೊತೆ ಇರುತ್ತೆ, ಸಾಥಾಗಿರುತ್ತೆ ಅನ್ನೋದು ನಾನು ನಂಬ್ತೀನಿ. ಸೊ ಅದು ನನಗೆ ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇದೆ. ಏನು ಬೇಕಂದ್ರೂ ನನಗೆ ಆ ಎನರ್ಜಿಯಿಂದ ಸಿಗುತ್ತೆ ಅಂದರೆ ಆ ಎನರ್ಜಿನ ನಾನು ಅಷ್ಟು ಫೋಕಸ್ ಮಾಡ್ತಿದ್ದೀನಿ, ಅದಕ್ಕೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಸೊ ಅದು ನನ್ನ ಜೊತೆಗಿದೆ ಅಂತ ನಿಮಗೆ ಹ್ಯಾಪಿನೆಸ್ ಅಂದರೆ ಏನು? ಹ್ಯಾಪಿನೆಸ್ ಅಂದರೆ ಮನಸ್ಸಿಂದ ತುಂಬ ಖುಷಿಯಾಗಿರೋದು. ಅಂದರೆ ಆ ಹ್ಯಾಪಿನೆಸ್ಸಲ್ಲಿ ಒಂದು ಪೀಸ್ ಇರುತ್ತೆ. ನಿಮಗೆ ಗೋ ವಿತ್ ದ ಫ್ಲೋ. ಹೆಂಗೆ ಬರುತ್ತೋ ಅದನ್ನು ಹೆಂಗೆ ರಿಸೀವ್ ಮಾಡ್ಕೊಳ್ತೀವಿ ಅದನ್ನು ಗೊತ್ತಲ್ವಾ ನಿಮಗೆ. ಕಷ್ಟ ಇದೆ ಅಂತ ಗೊತ್ತಿದ್ರೂ ಅದಲ್ಲಿ ಖುಷಿ ಪಡ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲೇ ಹ್ಯಾಪಿ ಇರುತ್ತೆ. ಹ್ಯಾಪಿನೆಸ್ಗೆ ಅಂತ ಹುಡ್ಕೋದು ಅವಶ್ಯಕತೆ ಏನಿಲ್ಲ. ನಿಮ್ಗೆ ಏನು ಬರುತ್ತೆ, ಕಷ್ಟ ಬಂದರೂ ಹ್ಯಾಪಿಯಾಗಿ ರಿಸೀವ್ ಮಾಡ್ಕೊಳ್ಳೋದು, ಹ್ಯಾಪಿ ಬಂದರೂ ಹ್ಯಾಪಿಯಾಗಿ ರಿಸೀವ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಹ್ಯಾಪಿ. ಆ್ಯಕ್ಚುಲಿ ನಮ್ಮಲ್ಲೇ ಹ್ಯಾಪಿನೆಸ್ ಇರುತ್ತೆ, ಅದನ್ನು ನಾವು ಕಂಡ್ಕೊಳ್ಳಲ್ಲ. ಅದು ಬಿಟ್ಟು ಹೊರಗಡೆ ಎಲ್ಲ ಹುಡ್ಕಕ್ಕೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ಸ್ ಅಂತ ಹೇಳ್ಬೋದಾ? ರಿಲೇಶನ್ಶಿಪ್ ಇರ್ಬೋದು ಅಥವಾ ಏನೇ ಆಗಿರಬಹುದು. ಈ ವಿಚಾರ ಈಗ ನನಗೆ ಆ ಪ್ರಾಜೆಕ್ಟ್ ಸಿಕ್ಕಿಲ್ಲ, ಇದೆಯೋ ಚಿಕ್ಕದು ಸಿಕ್ಬಿಡ್ತು, ಅದು ದೊಡ್ಡದು ಅವ್ರಿಗೆ ಯಾರಿಗೋ ಸಿಕ್ಬಿಡ್ತು. ಚಿಕ್ಕದಲ್ಲಿರೋದನ್ನೇ ಫಸ್ಟ್ ಚೆನ್ನಾಗಿ ಮಾಡ್ತಾ ಹೋಗ್ಬೇಕು. ಇದ್ರಲ್ಲಿ ನಾವು 100% ಅಲ್ಲೇ ನೀನು ಹ್ಯಾಪಿನೆಸ್ ಹೋಗ್ಬಿಡುತ್ತೆ. ನೀನು ಕಂಪೇರ್ ಮಾಡ್ಕೊಂಡ್ರೆ ಇರಬೇಕು ಅಂತ ಐ ಫೀಲ್. ಐ ರಿಯಲಿ ಬಿಲೀವ್ ಇನ್ ದಟ್. ಗ್ರಾಟಿಟ್ಯೂಡ್ ಇರಬೇಕು ಪ್ರತಿ ಒಂದು ವಿಚಾರಕ್ಕೂ. ಸೊ ಮಂಗಳೂರು ಹುಡುಗಿಯಾಗಿ ಅವಾಗೆಲ್ಲ ನಾವು ಒಂದಷ್ಟು ವಿಚಾರಗಳು ಕೇಳ್ತಿದ್ವಿ. ಮಂಗಳೂರು ತಂಡಗಳಿಗೆ ಆಮೇಲೆ ಬೆಂಗಳೂರು ತಂಡಗಳಿಗೆ ಆಗಿ ಬರಲ್ಲ, ಮಂಗಳೂರು ಜನಕ್ಕೆ ಬೆಂಗಳೂರು ಜನಕ್ಕೆ ಆಗಿ ಬರಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಕೆಲಸ ಮಾಡೋರು ಕೆಲಸ ಮಾಡ್ತಾನೆ ಇರ್ತಾರೆ. ಕೆಲಸ ಇಲ್ಲದೆ ಕುತ್ಕೊಂಡಿರೋರೇ ಇದನ್ನೆಲ್ಲ ಮಾತಾಡೋದು ಅಂತ ಐ ಫೀಲ್, ಜೆನ್ಯೂನ್ಲಿ ಫೀಲ್. ಕೆಲಸ ಇಲ್ದಿರೋರು ಅಂದ್ರೆ ಎಲ್ಲೋ ಒಂದ್ ಕಡೆ ಜಲಸಿ ಫೀಲ್ ಆಗಿರುತ್ತೆ, ಅಂತವ್ರು ಇದನ್ನೆಲ್ಲ ಮಾತಾಡ್ತಾರೆ. ಅದೇ ಟೈಮ್ನ, ಎನರ್ಜಿನ ಅವ್ರು ಮಾಡೋ ಕೆಲಸ ಕಡೆಗೆ ಅವರು ಫೋಕಸ್ ಮಾಡಿದ್ರೆ ಅವರು ಅದೇ ಔಟ್ಪುಟ್ ಕೊಡ್ತಾರೆ. ಸೊ ನಿಮ್ಗನ್ಸೋ ಪ್ರಕಾರ ಗ್ಯಾಂಗ್ಸ್ ಅಥವಾ ಗ್ಯಾಂಗ್ ವಾರ್ಸ್ ಅಂತ ಏನು ಇಲ್ವಾ? ಇಲ್ಲ, ಇದೆಲ್ಲ ಇವರೇ ಕ್ರಿಯೇಟ್ ಮಾಡಿರೋದು. ಯಾರು?
ಜನಗಳೇ ನಂಗೆ ಯಾರು ಹೇಳ್ತಿದ್ರೆ ಅವರೇ ಕ್ರಿಯೇಟ್ ಮಾಡಿರೋದು. ಅಂದ್ರೆ ನಾನು ನಂಗೆ ಗೊತ್ತಿಲ್ಲ. ನಿಮಗೆ ಯಾರು ಹೇಳಿದ್ದು? ನಿಮಗಲ್ಲ, ನಿಮ್ಗೆ ಯಾರೋ ಹೇಳಿದ್ರು ಅಂದ್ರಲ್ಲ ಅವರು. ಸೊ ಅಲ್ಲಿಂದ ಎಲ್ಲ ಜನರಲಿ ಎಲ್ಲಾ ಕಡೆ ಇವಾಗ ನೀವು ನ್ಯೂಸ್ ಚಾನೆಲ್ ಓಪನ್ ಮಾಡಿದ್ರು ಇವಾಗ ಬರ್ತಿರುತ್ತೆ ಶೆಟ್ಟರ್ ಗ್ಯಾಂಗ್ ಅಂತಾರೆ. ಹಂಗ್ ನೋಡಿದ್ರೆ ಈಗ 45 ಮೂವಿಯಲ್ಲಿ ನಮ್ ಶಿವಣ್ಣ ಸರ್, ರಾಜ್ ಬಿ ಶೆಟ್ಟಿ ಎಲ್ಲ ಮಾಡಿಲ್ವಾ, ಮತ್ತೆ ಹೆಂಗೆ ಅದು? ಎಕ್ಸಾಕ್ಟ್ಲಿ ಅದನ್ನ ಕೇಳಬೇಕು ಅಂತ ಯು ಆರ್ ದ ರೈಟ್ ಪರ್ಸನ್. ಬಿಕಾಸ್ ನೀವು ಮಂಗಳೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿರೋ ಒಂದು ಇಂಡಸ್ಟ್ರಿ ಇಡೀ ಕರ್ನಾಟಕದ್ದೇ, ಹೌದು, ಇಡೀ ಇಂಡಿಯಾದೇ. ಬಟ್ ನಿಮ್ಮ ಒಂದು ಜರ್ನಿ ಇಲ್ಲಿ ನಿಮಗೆ ಅದರಿಂದ ಏನಾದ್ರು ತೊಂದರೆ ಆಗಿದೆಯಾ ಅಥವಾ ಅದರಿಂದ ನಿಮ್ಗೆ ಈಸಿಯಾಗಿ ಅವಕಾಶ ಸಿಗ್ತಾ? ಇಲ್ಲ, ಹಂಗ್ ನೋಡಿದ್ರೆ ನಾನು ಒಂದು ಶೆಟ್ಟಿ ಮೂವೀಸ್ ಅಲ್ಲಿ ನಾನು ಒಂದು ಮಾಡಿಲ್ಲ ಇಲ್ಲಿ ತನಕ. ನಾನು ತುಳು ಫಿಲಮ್ ಕೂಡ ಮಾಡಿಲ್ಲ ನಾನು. ಸೊ ನಾನು ಮಾಡಿರೋದೆಲ್ಲ ನಮ್ಮ ಕನ್ನಡ ಸಿನಿಮಾಗಳೇ ಮಾಡಿರೋದು. ನಾನು ಮಾಡಬಾರ್ದು ಅಂತಲ್ಲ, ನಂಗೆ ಸಿಕ್ಕಿದ್ರೆ ಮಾಡ್ತೀನಿ ನಾನು. ನನಗೆ ಎರಡೂ ಬೇಕು. ಎರಡೂ ಫಸ್ಟ್ ಆಫ್ ಆಲ್ ಎಲ್ಲ ಒಂದೇನೆ. ಎಕ್ಸಾಕ್ಟ್ಲಿ. ಕೂರ್ಗ್ ಫಿಲಮ್ ಇರ್ಬೋದು, ತುಳು ಫಿಲಮ್ ಇರ್ಬೋದು, ಕೊಡವ ಫಿಲಮ್ ಇರ್ಬೋದು, ನಮ್ಮ ಕನ್ನಡ ಫಿಲಮ್ ಎಲ್ಲ ಒಂದೇ, ಎಲ್ಲ ಕರ್ನಾಟಕದಲ್ಲೇ ಅಲ್ವಾ ಇರೋದು. ಅದಕ್ಕೆ ಐ ವಾಂಟೆಡ್ ಟು ಪುಟ್ ಯು ಇನ್ ಅ ಸ್ಪಾಟ್. ಅದಕ್ಕೆ ನಾನು ಇದನ್ನ ಕೇಳಿದ್ದು. Okay. ಏನ್ ಉತ್ತರ ಕೊಡ್ತೀರಾ ಅಂತ ಇದೇ ಉತ್ತರ, ನಾವೆಲ್ಲರೂ ಒಂದೇ. ಐ ಆಮ್ ಸ್ಯಾಟಿಸ್ಫೈಡ್. ಐ ಥಿಂಕ್ ಆಡಿಯನ್ಸ್ ಸ್ಯಾಟಿಸ್ಫೈ ಆಗಿರ್ತಾರೆ. ಸೊ ನಿಮ್ಗೇನ್ ಅನ್ಸುತ್ತೆ, ಗ್ಯಾಂಗ್ ವಾರ್ಸು ಆಮೇಲೆ ಹೀರೋಗಳ ಫ್ಯಾನ್ಸ್ ವಾರ್ಸು ಎಲ್ಲ ನಡೀತಿರುತ್ತೆ, ಅದೆಲ್ಲ ಬೇಕಾ? ಅದು ಎಷ್ಟು ಮಟ್ಟಕ್ಕೆ ಸತ್ಯ? ಹೀರೋಗಳೇ ಹೇಳಿದ್ದಾರೆ ಗ್ಯಾಂಗ್ ವಾರ್ಸ್ ಬೇಡ ಅಂತ. ಅವ್ರು ಹೇಳಿದ್ರು ಕೂಡ ಅದೇ ಇವ್ರು ಹೇಳ್ದಂಗೆ ಕೆಲಸ ಇಲ್ದಿರೋರು ಅದನ್ನೆಲ್ಲ ಮಾಡ್ತಿದ್ದಾರೆ. ಓಕೆ, ಫ್ಯಾನ್ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಸುಮ್ಮನೆ ಯಾರು ಬರಲ್ಲ. ಈಗ ನಂದೊಂದು ಸಿನಿಮಾ ರಿಲೀಸ್ ಆಗಿದೆ, 4 ಜನ ಬರ್ತಾರಂದ್ರೆ ಅವ್ರಿಗೇನು ನನ್ನನ್ನು ಬೆಳೆಸ್ಬೇಕು ಅಂತ ನನ್ನನ್ನು ಬೆಳೆಸ್ತಾರ? ಓಕೆ, ಅಪೋಸಿಟ್ ಇರೋರ್ಗೂ ಬೆಳೆಸ್ಬೇಕಂದ್ರೆ ಅವರು ಅದೇ ಜರ್ನಿಲೇ ಬರ್ತಾ ಇರ್ತಾರೆ, ಅವರು ಅದೇ ಕೆಲಸದಲ್ಲೇ ಇರ್ತಾರಲ್ವಾ. ಇಲ್ಲ ನೀನು ಮಾತ್ರ ಬೆಳಿಬೇಕು, ಅವ್ರನ್ನ ಬೆಳಿಬಾರ್ದು. ಓಕೆ, ಇಲ್ಲೆಲ್ಲೋ ಒಂದು ಫೈಟ್ ಮಾಡೋದು ಅದು ನಮ್ಗಳಿಗೆ ಇಷ್ಟ ಇಲ್ಲ. ನಾವಿಬ್ರು ಫ್ರೆಂಡ್ಸ್ ಆ್ಯಕ್ಚುಲಿ ಅಲ್ಲಿ ಇವ್ರು ಕಿತ್ತಾಡ್ತಾ ಇರ್ತಾರೆ, ನಾವಿಬ್ರು ಆರಾಮಾಗೆ ಇರ್ತೀವಿ. ಸೊ ಅದು ಬೇಡ ಅಂತ ನಾನು ಹೇಳೋದು. ಅವ್ರವರೇ ಕಿತ್ತಾಡ್ಕೊಂಡು ಅಲ್ಲಿ ಕಚಿಪಿಚಿ ಮಾಡ್ಕೊಳ್ಳೋದು ಬೇಡ. ಸೊ ಇಬ್ರಿಗೂ ಸಪೋರ್ಟ್ ಮಾಡಲಿ. ಒಬ್ರು ಫ್ಯಾನ್ ಇದ್ರೆ ಯಾಕೆ ಒಬ್ರಿಗೆ ಫ್ಯಾನ್? ದೇವ್ರು ಒಬ್ಬ ಎಲ್ಲಿದ್ದಾನೆ? ಎಲ್ಲ ಕಡೆ ದೇವ್ರು ಇದ್ದಾನಲ್ವಾ. ಸೊ ಫ್ಯಾನ್ ಅಂತೇಳಿ ಒಬ್ರನ್ನೇ ಯಾಕೆ ನೋಟಿಸ್ ಮಾಡಬೇಕು? ಎಲ್ಲರನ್ನೂ ಬೆಳೆಸೋಣ ಅಂತ ನೋಡಿದ್ರೆ ಆವಾಗಲೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮೇಲ್ಕೆ ಹೋಗೋದು. ಸೊ ಅವಾಗ ನಮ್ಮ ಬೇರೆ ಕಡೆ ಇರೋದು ಏನಿದೆ ಅಲ್ಲ, ಈಗ ತಮಿಳ್ನಾಡಲ್ಲಿ ನೋಡಿ ತುಂಬ ಒಗ್ಗಟ್ಟಲ್ಲಿರ್ತಾರೆ. ಸಿನಿಮಾ ರಿಲೀಸ್ ಅಂದರೆ ಒಗ್ಗಟ್ಟಲ್ಲಿರ್ತಾರೆ. ಹೈದ್ರಾಬಾದಲ್ಲೂ ಅಷ್ಟೇ, ತೆಲುಗಲ್ಲೂ ಅಷ್ಟೇ. ಒಂದು ಈವೆಂಟ್ ಅಂದರೆ ಎಷ್ಟೊಂದು ಜನ ಸೇರ್ತಾರೆ. ಇಲ್ಲಿ ಒಗ್ಗಟ್ಟು ಕಮ್ಮಿ ಇದೆ ಅಂತ ಅನ್ಸುತ್ತೆ. ಹೌದು, ಒಂದು ಈವೆಂಟ್ ಅಂದರೆ ಇಲ್ಲಿ ನಾವು ಕರಿಬೇಕು ಜನಗಳಿಗೆ. ಒಂದು ಸಿನಿಮಾ ಮಾಡಿದ್ವಿ, ಚೆನ್ನಾಗಿರೋ ಸಿನಿಮಾ ಮಾಡಿದ್ವಿ ಅಂದರೆ ಕರಿಬೇಕು ಜನಕ್ಕೆ. ಅಲ್ಲಿ ಯಾರು ಕರೆಯೋದೇ ಇಲ್ಲ, ಮಾಡ್ತಾರೆ ಅಷ್ಟೇ, ರಿಲೀಸ್ ಮಾಡ್ತಾರೆ, ಹೋಗ್ತಾರೆ, ಯಾವುದೋ ಒಂದು ಇವೆಂಟ್ ಮಾಡ್ತಾರೆ, ಇದು ಮಾಡ್ತಾರೆ. ಇಲ್ಲಿ ನಾವು ಎಷ್ಟು ಬಡ್ಕೊತಿರ್ತೀವಿ ನೋಡೋದೇ ಇಲ್ಲ. ಹಾಗೆ ಆ ಫೈಟ್ಸ್ ಎಲ್ಲ ಬಿಟ್ಟು ನಮ್ಮ ಸಿನಿಮಾ ಎಲ್ಲರೂ ಬೆಳಿಬೇಕು ಅನ್ನೋದನ್ನ ಇಟ್ಕೊಂಡು ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಎಲ್ಲ ಆರ್ಟಿಸ್ಟ್ಗಳು, ಚಿಕ್ಕ ಆರ್ಟಿಸ್ಟು, ದೊಡ್ಡ ಆರ್ಟಿಸ್ಟು ಎಲ್ಲರನ್ನೂ ಒಟ್ಟಿಗೆ ಬೆಳೆಸಿದ್ರೆ ಇಂಡಸ್ಟ್ರಿ ತುಂಬ ಮೇಲ್ ಹೋಗುತ್ತೆ. ಅವಾಗ ಬೇರೆಯವರು ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ಥರ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ? ಡು ಯು ಬಿಲೀವ್ ಇನ್ ಸೋಲ್ಮೇಟ್ಸ್? ಅನ್ಸುತ್ತೆ. ನೋಡಿ, ಇಷ್ಟು ದಿನ ಯಾರಿಗೂ ಕೇಳಿರ್ಲಿಲ್ಲ ಪ್ರಶ್ನೆ. ಇಬ್ರು ಬ್ಯೂಟಿಫುಲ್ ಹುಡುಗಿರು ಇದಾರೆ ಅಂದ ತಕ್ಷಣ ಸೋಲ್ಮೇಟ್ಸು, ಲವ್, ರಿಲೇಶನ್ಶಿಪ್ ಅಂತೆಲ್ಲ ಬಂದ್ಬಿಡುತ್ತೆ. ಓಕೆ, ಸೊ ನಿಮ್ಮ ಲವ್ ಲ್ಯಾಂಗ್ವೇಜ್ ಅಂತ ಏನಾದ್ರು ಇದೆಯಾ? ಲವ್ ಲ್ಯಾಂಗ್ವೇಜ್ ಲವ್ ಅಷ್ಟೇ. ಲವ್ ಲ್ಯಾಂಗ್ವೇಜ್ ಅಷ್ಟೇ. ಅದಕ್ಕೆ ಪ್ರೀತಿ ಕೊಡೋದೇ ಒಂದೇ, ತಗೊಳ್ಳೋದು ಗೊತ್ತಿಲ್ಲ. ನಮ್ ಕೊಡೋದು ನಮ್ ಕರ್ತವ್ಯ. ಅವ್ರು ಆ ಕಡೆಯಿಂದ ಕೊಡ್ತಾರೋ ಬಿಡ್ತಾರೋ ನಾವು ನಿರೀಕ್ಷೆ ಮಾಡಬಾರ್ದು. ನಾವು ಕೊಡೋದು ಕೊಡ್ತೀವಿ. ಸೊ ಕೊಡೋದು ಕೊಡ್ತಾನೆ ಇರ್ತೀರಾ. ಬಂದಿಲ್ಲ ಅಂದ್ರೂ ಖುಷಿ, ಡಬಲ್ ಖುಷಿ. ಬಂದಿಲ್ವಾ? ಯಾಕಂದ್ರೆ ಇವತ್ತು ಜನರೇಷನ್ ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇವತ್ತು ಡಿವೋರ್ಸ್, ಬ್ರೇಕಪ್ ಅಂತ ತುಂಬಾ ಬದಲಾಗ್ತಿದೆ. ಅಲ್ಲ, ಅದು ಸುಮ್ನೆ ಇವಾಗೆಲ್ಲ ಒಂಥರ ಬಿಸ್ನೆಸ್ ಆಗೋಗಿದೆ ಮದ್ವೆ ಎಲ್ಲ. ದಟ್ ಇಸ್ ವೆರಿ ಬ್ಯಾಡ್. ಎಸ್, ದಟ್ ಇಸ್ ವೆರಿ ಬ್ಯಾಡ್. ನಾನು ಯಾವ ತರ ಅಂತ ಹೇಳಿದ್ರೆ, ನಾನು ಯಾರನ್ನಾರು ಇಷ್ಟಪಟ್ರೆ ಐ ಗಿವ್ ದೆಮ್ ಕಂಪ್ಲೀಟ್ 100%. ನಾನು ಎಮೋಷ್ನಲಿ, ಮೆಂಟಲಿ ಎಲ್ಲ ನಂಗೆ ಯಾವಾಗಲೂ, ನಂಗೆ ಪ್ರತಿ ಸಲ ನೋಡುವಾಗಲೂ ಅವ್ರ ಮೇಲೆ ಕ್ರಶ್ ಆಗುತ್ತೆ. ಆ ಥರ ನಾನು, ಇಫ್ ಐ ಲೈಕ್ ಎನಿವನ್. ಸೊ ಡು ಯು ಲೈಕ್ ಎನಿವನ್? ಹೇಳ್ತೀನಿ, ಅವರಿಂದ ನಾನು ಅದನ್ನೇ ನಿರೀಕ್ಷೆ ಮಾಡಲ್ಲ. ಹೌದು, ಬೇಜಾರಾಗುತ್ತಿಲ್ಲ ಅಂತಲ್ಲ, ಬಟ್ ಸ್ಟಿಲ್ ಐ ಲೈಕ್ ಟು ಗಿವ್ ದಟ್ ಲವ್ ಆಲ್ವೇಸ್. ಅದು ಯಾರೇ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರಬಹುದು. ನಾವು ಮಾತಾಡ್ತಿರೋ ಸೆಗ್ಮೆಂಟೇ ಬೇರೆ. ನೀವು ಲವ್ ಅಂದ್ರೆ ಬರೀ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಷ್ಟೇ ಅಲ್ಲ. ನಾನು ಈ ತರ, ಈಗ ನನಗೆ ಕ್ಲೋಸ್ ಫ್ರೆಂಡ್ಸ್ ಇದಾರೆ, ನಾನು ಅವರಿಗೂ ಅಷ್ಟೇ ಲವ್ ಕೊಡ್ತೀನಿ. ಸೊ ನಿಮ್ಗೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದೆಯಾ? ಆಗಿದೆ, ಸ್ಕೂಲಲ್ಲಿ ಇರುವಾಗಲೇ ಅನ್ಸುತ್ತೆ. ಹೌದಾ? ನಿಮ್ಗೆ ನಿಮ್ಮ ಫಸ್ಟ್ ಕ್ರಶ್ ಯಾರು? ಕ್ರಶ್ ಅಂತ ಅಂದ್ರೆ ನನಗೆ ಸುದೀಪ್ ಮೇಲೆ ಆಗಿತ್ತು, ಸುದೀಪ್ ಸರ್ ಮೇಲೆ. ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೆ 4th ಸ್ಟ್ಯಾಂಡರ್ಡ್ ಸಮಥಿಂಗ್ ಅನ್ಸುತ್ತೆ. ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ನಾನು ಉದಯ ಟಿವಿಲಿ ಏನೋ ಇಂಟರ್ವ್ಯೂ ನೋಡ್ತಾ ಇದ್ದೆ ಆಯ್ತಾ. ಇವ್ರು ಬಂದು ಅವ್ರದ್ದು ಫಸ್ಟ್ ಮೂವಿದೇನೋ ಹೇಳ್ತಾ ಇದ್ರು. ಅವಾಗ ಅವರೊಂದು ಹೇಳಿದ್ರು, ಒಂದೇ ಒಂದು ವರ್ಡಲ್ಲಿ ನಂಗೆ ಅವ್ರ ಮೇಲೆ ತುಂಬ ಲವ್ ಆಗ್ಬಿಟ್ಟಿತ್ತು, ಫುಲ್ ಇಷ್ಟ ಆಗ್ಬಿಟ್ಟಿತ್ತು. ಎಲ್ಲರೂ ಸ್ಟಾರ್ ಆಗಕ್ಕೆ ಬರ್ತಾರೆ, ನಾನು ಇಲ್ಲಿ ಸ್ಟಾರ್ ಆಗಲ್ಲ, ನಾನು ಮೂನ್ ಆಗಕ್ಕೆ ಬಂದಿದ್ದೀನಿ. ಸೊ ವಾವ್, ಅವಾಗಲೇ ಹೇಗಿದು ಇನ್ಸ್ಟೆಂಟಾಗಿ ಹಿಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ ಅವಾಗ್ಲಿಂದ ಅವ್ರು ಕ್ರಶ್ ಆಗಿದ್ರು. ಈಗಲೂ
ಇದೆ ಅವ್ರ ಮೇಲೆ ಕ್ರಶ್ ಇದೆ. ಸೊ ನಿಮಗೆ ಲವ್ ಡಿಸಪಾಯಿಂಟ್ಮೆಂಟ್ ಆಗಿದೆಯಾ? ಅದು ನನಗೆ ಅಂತಲ್ಲ, ಎಲ್ಲರಿಗೂ ಆಗಿರುತ್ತೆ ಅವ್ರಿಗೂ ಲೈಫ್ ಆಗಿರುತ್ತೆ. ಜರ್ನಿಯಲ್ಲಿ. ಸೊ ವಾಟ್ ಆರ್ ದ ಕ್ವಾಲಿಟೀಸ್ ದಟ್ ಯು ಅಡ್ಮೈರ್ ಇನ್ ಯುವರ್ ಮ್ಯಾನ್? ರೆಸ್ಪೆಕ್ಟ್, ಹಾನೆಸ್ಟಿ, ಲಾಯಲ್ಟಿ, ಕೇರಿಂಗ್. ಹಿ ಶುಡ್ ಬಿ ಅ ಗುಡ್ ಲಿಸನರ್ ಅಂಡ್ ವೆರಿ ಸಪೋರ್ಟಿವ್. ನೀವು ಎಲ್ಲ ಹೆಣ್ಮಕ್ಳಲ್ಲೂ ಇರೋದೇ ಇದೊಂದೇ. ಅಷ್ಟೇನಾ? ಲುಕ್ಸ್ ಎಲ್ಲ ಏನ್ ಗೊತ್ತಾ, ಅಷ್ಟೇನ್ ಅದು ಲೀಸ್ಟ್. ಇದು ಮೇನ್ ಜೀವನ ಮಾಡಕ್ ಬೇಕಾಗಿರೋದು ಈ ತರ ಕ್ವಾಲಿಟೀಸ್. ಲುಕ್ಸ್ ಎಲ್ಲರೂ ಏಜ್ ಆಗ್ತಾರೆ ಒನ್ ಟೈಮ್ ಅಲ್ಲಿ. ಒಂದು ವರ್ಡ್ ಅಲ್ಲಿ 1.5ನ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಏನು? ಸೆಕ್ಸ್ ಎಜುಕೇಶನ್. ತಿಳ್ಕೊಬೇಕು ಅದನ್ನ, ಅಂದ್ರೆ ಸಿನಿಮಾ ನೋಡ್ಲೇಬೇಕು. ಅದೇ ಇರೋದು ನಮ್ಮ ಸಿನಿಮಾ. ಸಿನಿಮಾದು ಮೇನ್ ಇರೋದೇ ಅದು. ನಾನು ಅದ್ ಹೌದು. ಬಿಟ್ಟು ಬೇರೆ ಏನು ಹೇಳಕ್ಕಾಗಲ್ಲ. ಓಕೆ, ಯು ಲೈಕ್ ದ ಡೈರೆಕ್ಟರ್ ಆರ್ ದ ಹೀರೋ? ಡೈರೆಕ್ಟರ್. ನಿಮಗೆ ಡೈರೆಕ್ಟ್ ಹೀರೋ Captain ಇಬ್ಬರಿಗೂ of ಇಷ್ಟ the ship. ಆಗಿಲ್ಲ? ನೋ ಐ ಲೈಕ್ ಹೀರೋ ಆಲ್ಸೋ, ಬಟ್ ಹೀರೋನ ಸೃಷ್ಟಿ ಮಾಡಿದ್ದ ಡೈರೆಕ್ಟರ್ ಅಲ್ವಾ. ಅಂಡ್ ಅವರು ಎಲ್ಲಾ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಿದ್ದು ನಾನು ನೋಡಿದ್ದೀನಿ ಸೆಟ್ ಅಲ್ಲಿ. ಡೈರೆಕ್ಟರ್ ಆಗಿ, ಈ ಕಡೆ ಸೆಟ್ ಬಾಯ್ನೂ ಆಗಿ, ಕ್ಯಾಮ್ರಾ Set ಪರ್ಸನ್, boy? ಎಲ್ಲ ತರನು ಮಾಡಿದ್ದಾರೆ. ನೋಡಿದ್ದೀನಿ ನಾನು. ಸೊ ನಿಮ್ಮ ಫೇವ್ರೆಟ್ ಲೊಕೇಶನ್ ಯಾವುದು ಶೂಟ್ ಮಾಡಿದ್ರಲ್ಲಿ? ನಮ್ದು ಸಾಂಗ್ ಶೂಟ್ ಆಯ್ತಲ್ಲ, ಅದು ಬ್ಯೂಟಿಫುಲ್ ಪ್ಲೇಸ್. ಮ್ಯೂಸಿಕ್ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಮಣಿ ಸರ್ ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಹೀಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಷಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಮೂವಿಲಿ ಎಲ್ಲ ಸಾಂಗ್ಸು ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕ ಸಾಂಗ್ಸ್ ಕೂಡ ಇದೆ ನಮ್ದ್ರಲ್ಲಿ. ಸಾಂಗ್ ಇದೆ ಒಂದು, ಆ್ಯಂಡ್ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ರೈನ್ ಡ್ಯಾನ್ಸ್ ಎಲ್ಲ ಇದೆ. ತುಂಬ ಕಷ್ಟಪಟ್ಟು ಖುಷಿಯಿಂದೆಲ್ಲ ಮಾಡಿದ್ದೀವಿ, ಲವ್ ಹೆಂಗಿತ್ತು ಇಂದ. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಸಾಂಗ್? ಬ್ಯೂಟಿಫುಲ್ ಆಗಿತ್ತು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಆ ಥರ ಒಂದು ಕಂಪ್ಲೀಟ್ ಒಂದು ಸಾಂಗ್ ಡ್ಯಾನ್ಸ್ ಎಲ್ಲ ಮಾಡಿದ್ದು ಮೂವಿಗೆ. ನೈಟ್ ಒಂದು 7:30 ಶುರು ಆಯಿತು ಅನ್ಸುತ್ತೆ ನಮ್ಮದು. HMT ಫ್ಯಾಕ್ಟ್ರಿಲಿ ಶೂಟಿಂಗ್ ಇತ್ತು. ಮಿಡ್-ನೈಟ್ 2:30 ತನಕ ನಾವು ಡ್ಯಾನ್ಸ್ ವಿತ್ ಲೈಕ್ ರೈನ್ ಎಫೆಕ್ಟ್ ಇತ್ತು. ಇಲ್ಲಿ ದೊಡ್ಡ ದೊಡ್ಡ ಪ್ರೊಪೆಲರ್ಸ್ ಹಾಕಿದ್ದಾರೆ, ಫುಲ್ಲು ಗಾಳಿ, ಚಳಿ, ಆ್ಯಂಡ್ ನನ್ನ ಲೈಕ್ ಆ ಡ್ರೆಸ್ಸಲ್ಲಿ, ಆ ಕಾಸ್ಟ್ಯೂಮಲ್ಲಿ ಸಖತ್ತಾಗಿತ್ತು. ಅದು ಒಂಥರ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ನನಗೆ ಆಲ್ರೆಡಿ ಒಂಥರ ಈ ಶಾರುಖ್ ಖಾನ್, ಕಾಜೋಲ್ ಫೀಲ್ ಬರ್ತಾ ಇತ್ತು ನನಗೆ. ಆ ಲೆವೆಲ್ ಕೆಮಿಸ್ಟ್ರಿ ಇತ್ತಾ ನಿಮಗೆ ಹೀರೋಗೆ? ಇತ್ತು. ಲೈಕ್ ಮೋಹನ್ ಮಾಸ್ಟರ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮಗೆ, ಕೊರಿಯೋಗ್ರಫರ್. ಸೊ ಇಟ್ ವೆಂಟ್ ವೆಲ್. 2 days ಕೂಡ ತುಂಬ ಚೆನ್ನಾಗಾಯ್ತು. ಸೊ ಅದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಟೈಟಲ್ ಟ್ರ್ಯಾಕ್ ಇದೆಯಲ್ವಾ, ಹ್ಯಾಂಡಲ್ ವಿತ್ ಕೇರ್. ಹ್ಯಾಂಡಲ್ ವಿತ್ ಕೇರ್, ಅದು ತುಂಬ ಚೆನ್ನಾಗಿದೆ. ನಮ್ದು ಎಲ್ಲ ಸಾಂಗ್ಸು ಆಲ್ಫಾ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ದಯವಿಟ್ಟು ಇವಾಗಲೇ ಹೋಗಿ ನೋಡಿ, ಸಖತ್ತಾಗಿದೆ. ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಆ್ಯಂಡ್ ಫೇವ್ರೆಟ್ ಮೊಮೆಂಟ್? ನಮ್ಮ ಸಿನಿಮಾದಲ್ಲಿ ಒಂದಕ್ಕಿಂತ ಒಂದೊಂದು ಸಾಂಗ್ಗಳು ತುಂಬ ವಿಭಿನ್ನವಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಣಿಕಂಠ್ ಕದ್ರಿ ಸರು ತುಂಬ ಎಫರ್ಟ್ ಹಾಕಿ ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಯಾರೇ ಕೇಳಿಸಿದ್ರು, ನಮ್ಮ ಮನೇಲೆ ಫಸ್ಟ್ ಟೈಮ್ ಕೇಳಿಸಿದ್ರು, ನಂದು ಅಂತ ಹೇಳ್ದಲೆ ಸುಮ್ಮನೆ ಫ್ರೆಂಡ್ಸಿಗೆ ಕೇಳಿಸಿದ್ರು ಚೆನ್ನಾಗಿದೆ ಅಂತಲೇ ಎಲ್ಲರೂ ಹೇಳಿರೋದು. ಎಲ್ಲರೂ ಇನ್ನೂ ಚೆನ್ನಾಗಿ ಬರ್ಬೋದಾಗಿತ್ತು ಅಂತ ಯಾರೂ ಹೇಳಿಲ್ಲ. ಸೊ ನಾವು ವಿಡಿಯೋ ಸಾಂಗ್ಸ್ ಇನ್ನೂ ನೋಡಿಲ್ಲ, ಆಡಿಯೋನೇ ನಾವು ಎಂಜಾಯ್ ಮಾಡಿರೋದು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಸೊ ನೀವು ಆಡಿಯನ್ಸ್ನ ನಿಮ್ಮ ಸಿನಿಮಾ ಥಿಯೇಟ್ರಿಗೆ ಕರೆದು ಬನ್ನಿ ಅಂತ ಸ್ವಾಗತಿಸಬೇಕು ಅಂದರೆ ಯಾಕೆ? ಈ ಸಿನಿಮಾ ಯಾಕೆ ಸಜೆಷನ್ ಮಾಡ್ತೀನಿ ಈ ಜನ್ರೇಷನ್ಗೆ ಅಂದರೆ, ಎಲ್ಲೋ ಹೇಳೋಕ್ಕಾಗದೇ ಇರೋದು, ಎಲ್ಲೋ ಮುಜುಗರ ಆಗ್ಬೋದು, ಇಲ್ಲ ಏನೋ ಆಗ್ಬೋದು, ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ಈ ಸಿನಿಮಾ ಬಂದು ನೋಡಿ. ಸೊ ಏನು ಬೇಕು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಏನು ಮಾಡ್ಬೋದು, ಈಗ ಹೀರೋಗೆ 4 ಜನ ಹೀರೋಯಿನ್ ಅಂದ ತಕ್ಷಣ 4 ಜನನೂ ಲವ್ ಮಾಡ್ತಾನೆ, ಅದಿಲ್ಲ. ರಿಯಲ್ ಲವ್ ಅಂದರೆ ಏನಂತ ತೋರಿಸ್ಕೊಟ್ಟಿದ್ದೀವಿ, ಮತ್ತು ಸೆಕ್ಸ್ ಅಂದರೆ ಏನಂತ ತೋರಿಸ್ಕೊಟ್ಟಿದ್ದೀವಿ, ಕಾಮಿಡಿ ಅಂದರೆ ಏನಂತ ತೋರಿಸ್ಕೊಟ್ಟಿದ್ದೀವಿ. ಸೊ ಏನೋ ತುಂಬ ವಿಭಿನ್ನವಾಗಿ ಬಂದಿದೆ. ಎಲ್ಲನೂ ಈ ಹೀರೋ ಕ್ಯಾರೆಕ್ಟರ್ ಆಗ್ಬೋದು, ಅವ್ನ ಚೈಲ್ಡ್ಹುಡ್ ಕ್ಯಾರೆಕ್ಟರು, ನನ್ನ ಕ್ಯಾರೆಕ್ಟರು, ಇವ್ರ ಕ್ಯಾರೆಕ್ಟರು, ಎಲ್ಲರ ಕ್ಯಾರೆಕ್ಟರ್ನು ನೋಡಬೇಕಂದ್ರೆ ಹೀಗೆ ಅವಿನಾಶ್ ಸರ್ನ ನಾವು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದೀವಿ ಸಿನಿಮಾದಲ್ಲಿ. ಅವ್ರು ಈ ಯಾವ ಸಿನಿಮಾದಲ್ಲೂ ಹೌದು, ವೇಷ ಹಾಕಿಲ್ಲ ಅವರು. ಸೊ ಇದು ಫಸ್ಟ್ ಟೈಮ್ ನಾವು ಅವ್ರಿಗೆ ಹೊಸ ಲುಕ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಕನ್ನಡ ಇಂಡಸ್ಟ್ರಿಗೆ. ಸಖತ್ತಾಗಿ ಕಾಣಿಸ್ತಾರೆ ಅವಿನಾಶ್ ಸರ್ ಅಂತೂ. ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ ಲುಕ್ ಅಲ್ಲಿ. ನೀವು ಆ ಲುಕ್ ಅವಿನಾಶ್ ಸರ್ ಹಾಕಿಸ್ಬೇಕು ನೀವ್ ಅನ್ಕೊಂಡಲ್ಲ. ಸೊ ಥ್ಯಾಂಕ್ಸ್ ಟು ಆಕ್ಚುಲಿ ನಮ್ ಡೈರೆಕ್ಟರ್ ಹೆಂಗ್ ಗೊತ್ತಾ, ಈಗ ನಾರ್ಮಲ್ ಆಗಿ ನೀವು ಇದ್ರೆ ನಾರ್ಮಲ್ ಆಗಿ ಅದೆಲ್ಲ ಅಲ್ಲಿ ಇನ್ನೇನೋ ಮಾಡಿರ್ತಾರೆ, ಅವ್ರನ್ನ ಕ್ಯಾರೆಕ್ಟರ್ ಅಲ್ಲಿ ಇನ್ನೇನೋ ಮಾಡಿರ್ತಾರೆ, ಏನೋ ವಿಗ್ ಹಾಕ್ಸಿರ್ತಾರೆ, ಏನೋ ಮಾಡಿರ್ತಾರೆ, ಹಂಗ್ ಬಾ ಹಿಂಗ್ ಮಾಡಿ ಏನೋ ಒಂದ್ ಮಾಡಿರ್ತಾರೆ. ಸೊ ಎಲ್ಲರೂ ಡಿಫ್ರೆಂಟ್ ಆಗಿ ಕಾಣಿಸ್ತಿದೀವಿ. ಯುನೀಕ್ನೆಸ್ ಇದೆ ಎಲ್ಲಾ ಕ್ಯಾರೆಕ್ಟರ್ ಅಲ್ಲೂ. ಎಲ್ರಿಗೂ ಹಿಂಸೆ ಇಟ್ಟಿದ್ದಾರೆ ಅಂತ ಆಯ್ತು. ಅವ್ರ ಹಂಗೆ ಹಿಂಸೆ ಇಟ್ಟಿರೋದಕ್ಕೆ ಚೆನ್ನಾಗಿ ಬಂದಿರೋದು. ಹೌದು. ಸೊ ನೀವು ಸ್ವಾಗತಿಸಬೇಕು ನಮ್ಮ ಕನ್ನಡ ಆಡಿಯನ್ಸ್ ನ ಥಿಯೇಟರ್ಗೆ ಅಂದ್ರೆ ಹೌ ವಿಲ್ ಯು ಡೂ ಇಟ್? ಸಿರಿ ಅವ್ರು ಹೇಳ್ದ ಹಾಗೇನೆ ಮೂವಿ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಅಪ್ಪ ಅಮ್ಮನ ಜೊತೆನೆ ಬಂದು ನೋಡ್ಬೇಕು ಈ ಮೂವಿನ. ಲೈಕ್ ಬರೀ ಯಂಗ್ಸ್ಟರ್ಸ್ ಅಂತ ಹೇಳ್ತಿಲ್ಲ, ಎಲ್ಲ ವರ್ಗದವರು, ಏಜ್ ಗ್ರೂಪ್ ಅವರು ಬಂದು ಈ ಮೂವಿ ನೋಡಬಹುದು. ದಯವಿಟ್ಟು ನೋಡಿ. ನಮ್ಮ ಮೂವಿ ಒಂಥರ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಎಲ್ಲ ಥರನೂ ಇದೆ ಇದರಲ್ಲಿ. ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೂ ಕೂಡ. ಒಂದು 2.5 hours 2 hours ನಿಮಗೆ ಒಂದು ಖುಷಿ ಸಿಗುತ್ತೆ, ನಾಲೆಜ್ ಸಿಗುತ್ತೆ, ಮತ್ತು ಓಪನ್ ಆಗಿ ಮಾತಾಡ್ಬೋದು ನಿಮ್ಮ ಮಕ್ಳ ಜೊತೆ.
ಸೊ ಅದೊಂಥರ ಮೆಸೇಜ್ ಎಲ್ಲ ಸಿಗುತ್ತೆ ನಿಮಗೆ ನಮ್ಮ ಮೂವಿಯಲ್ಲಿ. ಪ್ಲೀಸ್ ಬನ್ನಿ ನಮ್ಮ ಮೂವಿ ನೋಡಿ. ನಿಖಿತಾ ಅವರೆಲ್ಲ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದ ಪಾಡ್ಕ್ಯಾಸ್ಟ್, ಬೀಯಿಂಗ್ ಪಾರ್ಟ್ ಆಫ್ ದ ಫಿಲ್ಮ್, ಬೀಯಿಂಗ್ ಪಾರ್ಟ್ ಆಫ್ ದ ಫಿಲ್ಮ್ ಟೀಮ್. ನಮ್ಮ ಒಂದು ಇಡೀ ತಂಡದ ಜರ್ನಿಲಿ ನೀವಿಬ್ಬರೂ ಬಿಗಿನಿಂಗಿಂದ ಭಾಗಿಯಾಗಿ ಇಲ್ಲಿ ತನಕ ಬಂದಿದ್ದೀವಿ. ಸೊ ಇನ್ನು ಮುಂದೆ ನಾವು ಜನಕ್ಕೆ ಆದಷ್ಟು ಬೇಗ ತೋರಿಸೋ ಒಂದು ಪ್ರಯತ್ನದಲ್ಲೇ ಇದ್ದೀವಿ. ಸೊ ನಿಮ್ಮ ಇಬ್ಬರ ಕರಿಯರ್ಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನೂ ಸಾಕಷ್ಟು ಹೆಸರು ಗಳಿಕೆ ಎಲ್ಲ ಬರಲಿ ನಿಮಗೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಆಲ್ ದಿ ಬೆಸ್ಟ್ ಫಾರ್ ಬೋತ್ ಆಫ್ ಯು. ಥ್ಯಾಂಕ್ Thank ಯು you. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿನಿಮಾ ಬಗ್ಗೆ ಇನ್ನಷ್ಟು ನಮಗೆ ಗೊತ್ತಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಡಿಯನ್ಸ್ ತರ ನಾವು ಕೂಡ ಆಡಿಯನ್ಸ್ ಆಗಿ ವೆಯ್ಟ್ ಮಾಡ್ತಿದೀವಿ ನಮ್ಮ ಮೂವಿ ನಾವು ನೋಡೋದಕ್ಕೆ. ಸಿನಿಮಾ ನೋಡಿಲ್ಲ ಸೊ ವೆಯ್ಟ್ ಮಾಡ್ತಿದೀವಿ. ಸೊ ಇಲ್ಲಿ ಕರ್ಸಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ 1.5 ಅಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್. Open Talk with Shreyas Surili. I'm signing off for today. Thank you so much and see you soon.